ಆಕಾಶವಾಣಿಯು ಹೊಸ ಕಾರ್ಯಕ್ರಮ ಸರಣಿಯನ್ನು ಆರಂಭಿಸುತ್ತಿರುವ ಸಂದರ್ಭದಲ್ಲಿ ಮಂಗಳೂರು ಆಕಾಶವಾಣಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಪ್ರಶಾಂತ್ ಕುಮಾರ್ ಪಿವಿ ಅವರು ಹೀಗೆ ಹೇಳುತ್ತಾರೆ. As Mangaluru station completes 50 golden years of being the voice of our region, a station is not built just by transmitters and towers. It is built by the people who dedicate their lives to it and the beloved listeners who tune in every single day. To honor this remarkable 50-year journey, we are thrilled to announce the launch of a brand new special broadcast series, Tarangantaranga. Through Tarangantaranga, we will be taking a trip down memory lane. We are bringing to your radio screens and airwaves the very icons who shaped this station. Our esteemed retired staff members, veteran broadcasters, and key personalities who have been intimately associated with Mangaluru station over the last 5 decades. In these exclusive interviews, they will share forgotten behind-the-scenes moments, golden memories, and the passion that built this institution. ಮಂಗಳೂರು ಆಕಾಶವಾಣಿಯು 50 ವರ್ಷ ಪೂರೈಸುತ್ತಿರುವ ಸಂದರ್ಭದಲ್ಲಿ ಆರಂಭವಾಗುತ್ತಿರುವ ತರಂಗಾಂತರಂಗ ಕಾರ್ಯಕ್ರಮದ ಕುರಿತು ಮಾತನಾಡುತ್ತಾರೆ ಮಂಗಳೂರು ಆಕಾಶವಾಣಿಯ ಕಾರ್ಯಕ್ರಮ ನಿರ್ವಾಹಕರಾದ ಲತೀಶ್ ಪಾಲ್ದಾನೆ. ನಿಮ್ಮ ನಲ್ಮೆಯ ಮಂಗಳೂರು ಆಕಾಶವಾಣಿ 50 ಸಂವತ್ಸರಗಳನ್ನು ಈ ವರ್ಷ ಪೂರೈಸಲಿದೆ. 1976ರಿಂದ ಮೊದಲ್ಗೊಂಡು ಇಲ್ಲಿಯ ತನಕ ಇದರ ತರಂಗಗಳು ಅವೆಷ್ಟು ಊರು ಕೇರಿಗಳ, ಕಾಡು ಮೇಡುಗಳ, ಹಳ್ಳಿ ಪಟ್ಟಣಗಳ ಮೂಲಕ ಹಾದು ಅಸಂಖ್ಯ ಕಿವಿಯಾಲಿಗಳನ್ನು ತಲುಪಿ ಅನೇಕ ಮನಸ್ಸುಗಳನ್ನು ತಟ್ಟಿದೆ. ಮಂಗಳೂರು ಆಕಾಶವಾಣಿ ಕೇವಲ ಒಂದು ರೇಡಿಯೋ ಕೇಂದ್ರವಲ್ಲ, ಅದು ಒಬ್ಬ ಗುರು, ಒಬ್ಬ ಸಂಗಾತಿ ಮತ್ತು ಒಂದು ನೆನಪಿನ ಪೆಟ್ಟಿಗೆ. ಇಂದಿಗೂ ಕೇಳುಗರ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿದಿರುವ ಕಾರ್ಯಕ್ರಮಗಳ ಹಿಂದೆ ಅನೇಕ ಜನರ ಶ್ರಮವಿದೆ. ಬಾನುಲಿಯ ಕೀರ್ತಿಯನ್ನು ಬಾನೆತ್ತರಕ್ಕೇರಿಸಿದ ಪ್ರಸಾರಕರನ್ನು ತನ್ನ ಸುವರ್ಣ ಸಂಭ್ರಮದ ಹೊಸ್ತಿಲಿನಲ್ಲಿರುವ ಮಂಗಳೂರು ಆಕಾಶವಾಣಿಯು ಗೌರವಪೂರ್ವಕವಾಗಿ ಸ್ಮರಿಸುತ್ತದೆ. ಇಂತಹವರ ಶ್ರಮದಿಂದಲೇ ಮಂಗಳೂರು ಆಕಾಶವಾಣಿಯು ಇಂದು ಜನಮನದ ದನಿಯಾಗಿದೆ. ಈ ಸಂದರ್ಭದಲ್ಲಿ ಅವರೆಲ್ಲರ ಶ್ರಮವನ್ನು ಗೌರವಿಸುವ ಪುಟ್ಟ ಪ್ರಯತ್ನವೇ ಈ ತರಂಗಾಂತರಂಗ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೂಲಕ ಪ್ರಸಾರಕರ ಅಂತರಂಗದ ಅನಾವರಣ ಕೇಳುಗರ ಮುಂದೆ ಆಗುವುದೆಂಬ ನಂಬುಗೆ ನಮ್ಮದು. ಈಗ ಕೇಳಿ ತರಂಗಾಂತರಂಗ ಕಾರ್ಯಕ್ರಮ ಸರಣಿಯ ಮೊದಲ ಸಂಚಿಕೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಮಂಗಳೂರು ಆಕಾಶವಾಣಿಯ ಆರಂಭದ ದಿನಗಳಲ್ಲಿ ಉದ್ಘೋಷಕರಾಗಿದ್ದವರು ಇವರು. ಪ್ರಸಾರ ಕೊಠಡಿಯಿಂದ ಉದ್ಘೋಷಣೆ, ಧ್ವನಿಮುದ್ರಣ ಕೊಠಡಿಯಲ್ಲೂ ಹಲವು ಕಾರ್ಯಕ್ರಮಗಳ ನಿರ್ಮಾಣ, ಪೋಷಣೆ. ಹಿರಿಯ ಉದ್ಘೋಷಕರು, ಅಧಿಕಾರಿಗಳಿಗೂ ಇವರು ಮಾರ್ಗದರ್ಶಕರು. ನಾಟಕ, ಸಂದರ್ಶನ ಎಲ್ಲದಕ್ಕೂ ಜೀವ ತುಂಬಿದವರು. ಹುದ್ದೆಯಲ್ಲಿ ಬಡ್ತಿ ಪಡೆದರು, ತಾನು ಬೆಳೆದರು, ಇತರರ ಬೆಳೆಸಿದರು. ಆಕಾಶವಾಣಿ, ದೂರದರ್ಶನ ಎರಡರಲ್ಲೂ ಕಿರುಚಿತ್ರರಂಗದಲ್ಲೂ ಮಿನುಗಿದರು. ಹಲವು ಕ್ರೀಡೆಗಳ ವೀಕ್ಷಕ ವಿವರಣೆ ನೀಡಿದರು. ಜನಮನ ಸೂರೆಗೊಂಡರು. ಪ್ರಿಯ ಕೇಳುಗರೆ, ಈ ಧ್ವನಿ ತುಣುಕೊಂದನ್ನು ಈಗ ಕೇಳೋಣ. ಆಪ್ತ ಸ್ನೇಹಿತ ಆದದ್ರಿಂದಲೇ ಹೇಳಿಲ್ಲ. ನಾನಿಲ್ಲಿರೋದು ನಿನಗೆ ಗೊತ್ತಿದ್ರೆ ಯಾವುದಾದ್ರೂ ಸಂದರ್ಭದಲ್ಲಿ ನಾನು ಭೇಟಿ ಮಾಡಬೇಕು ಅಂತ ಅನಿಸಿರೋದು ನಿನಗೆ. ನಡೆ, ಈಗ ಬಂಗ್ಲೆಗೆ ಹೋಗೋಣ. ಇನ್ನು ಎಲ್ಲಿದ್ದು ಏನೂ ಪ್ರಯೋಜನ ಇಲ್ಲ. ಆದ್ರೆ ಒಂದು ಮಾತು, ಇದು ಯಾವುದೇ ವಿಷಯ ಸರ್ ಹೆನ್ರಿ ಹತ್ರ ಹೇಳಬೇಡ. ನಾಳೆ ಕೂಮ್ ಟ್ರೇಸಿಗೆ ಹೋಗೋಣ. ಮಾತಾಡಬೇಕಾದ ವಿಷಯ ತುಂಬಾ ಇದೆ. ನಾಟಕ, ರೂಪಕ, ವೀಕ್ಷಕ ವಿವರಣೆ ಎಲ್ಲದರಲ್ಲೂ ನುರಿತವರು ಇವರು. ಆಹಾ, ಇವರ ನುಡಿ ಎಂದರೆ ಅದೊಂದು ಆಹ್ಲಾದ. ಇವರೇ ನಮ್ಮೆಲ್ಲರ ಪ್ರೀತಿಯ KT ಕೃಷ್ಣಕಾಂತರು. ಧ್ವನಿಯ ಮೂಲಕವೇ ನಮ್ಮನ್ನು ಸೆಳೆಯುವ ಅಯಸ್ಕಾಂತ ಇವರು. ನಮಸ್ಕಾರ ಸರ್. ನಮಸ್ಕಾರ ಪ್ರವೀಣ್. ಆಕಾಶವಾಣಿಯ ಮಂಗಳೂರು ಕೇಂದ್ರಕ್ಕೆ ಈಗ 50 ವರ್ಷಗಳ ಸಂಭ್ರಮ. ಈ ಸಂದರ್ಭದಲ್ಲಿ ಈ ನುಡಿ ಸಂಚಿಕೆಗೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಧನ್ಯವಾದಗಳು. ಈಗ ಸರಿಸುಮಾರಾಗಿ 1976ರಿಂದ ಆ ಅವಧಿಯಲ್ಲಿ ಆಕಾಶವಾಣಿ ಮಂಗಳೂರು ಕೇಂದ್ರವನ್ನು ಆಲಿಸಿದವರಿಗೆ ನಿಮ್ಮ ಧ್ವನಿ ಪರಿಚಿತವಾದ್ದು. ಸರ್, ಈಗ ತಾವು ಆಕಾಶವಾಣಿಗೆ ಬರುವ ಮುನ್ನ, ಅಂದ್ರೆ ತಮ್ಮ ಒಂದು ಬಾಲ್ಯ, ಶಿಕ್ಷಣ ಮತ್ತು ಆಕಾಶವಾಣಿ ಪ್ರವೇಶದವರೆಗಿನ ಒಂದು ಹಂತವನ್ನು ಸಂಕ್ಷಿಪ್ತವಾಗಿ ಸ್ವಲ್ಪ ವಿವರಿಸಬಹುದಾ? ನನ್ನ ಊರು ಬೆಂಗಳೂರು ಹತ್ರ ಚಿಕ್ಕಬಳ್ಳಾಪುರ ಅಂತ. ನಾನು ಅಲ್ಲಿ ಡಿಗ್ರಿ ಮಾಡಿದೆ, BSc ಡಿಗ್ರಿ. ಆಮೇಲೆ ಬೆಂಗಳೂರು ಲಾ ಕಾಲೇಜಿನಲ್ಲಿ ಲಾ ಡಿಗ್ರಿ
ಮಾಡಿ ಏನ್ ಮಾಡೋದು ಅಂತ ಯೋಚನೆ ಮಾಡಿದೆ. ನನಗೆ ವಕೀಲನಾಗೋದ್ರಲ್ಲಿ ಅಷ್ಟು ಆಸಕ್ತಿ ಇರಲಿಲ್ಲ. ಹೀಗಿರ್ಬೇಕಾದ್ರೆ ಒಂದಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಫೈನಲ್ ಇಯರ್ LLB ಇದ್ದಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಯುವವಾಣಿ ಕಾರ್ಯಕ್ರಮ ಕೊಟ್ಟಕ್ಕೆ ಹೋಗಿದ್ವಿ. ಅಲ್ಲಿ ನಮ್ಮ ಮುಖ್ಯಮಂತ್ರಿ ಚಂದ್ರು ಇದಾರಲ್ಲ, ಈಗ ಫೇಮಸ್ ಸಿನಿಮಾ ಆಕ್ಟರ್, ಅವರು ಕ್ಲಾಸ್ಮೇಟ್ ಅವರು ಸಹ ತಂಡದಲ್ಲಿದ್ರು. ಅವರು ನಿರೂಪಣೆ ಮಾಡಬೇಕು ಅವತ್ತಿನ ಕಾರ್ಯಕ್ರಮಕ್ಕೆ ಅಂತಿತ್ತು. ಆದ್ರೆ ಅವರು ಅವತ್ತಿನ ಸ್ಟುಡಿಯೋಗೆ ಆಕಾಶವಾಣಿಯಲ್ಲಿ ಎಂಟರಾಗ್ತಿದ್ದಾಗ ಏನೋ ಅವರ ಮೂಡ್ ಹಾಳಾಯ್ತು. ನಾನು ಮಾಡೋದಿಲ್ಲ, ನೀನು ಕೃಷ್ಣಕಾಂತ್ ನೀನು ಮಾಡುವಂತ. ಸರಿ, ನಾನು ಆಲ್ದ ತರಾತುರಿಯಲ್ಲೇನೋ ಒಂದ್ ಸ್ವಲ್ಪ ನಿರೂಪಣೆ ಬರೆದುಕೊಂಡು ಬೇರೆಯವ್ರನ್ನೆಲ್ಲ ಅಲ್ಲಿಗೆ ಕ್ಯೂಬಿಕಲ್ಗೆ ಕರ್ಕೊಂಡು ಹೋದ್ರು. ಸ್ಟುಡಿಯೋದಲ್ಲಿ ನಾನು ಒಬ್ಬನೇ ಇದ್ದೆ, ನಿರೂಪಣೆ ಮಾಡಿದೆ. ಎಲ್ಲ ಒಂದು ತುಣುಕುಗಳು ಒಟ್ಟಿಗೆ ರೆಕಾರ್ಡ್ ಮಾಡಿದ್ರು, ಒಂದು 4-5 ನಿಮಿಷ. ಅದು ಮುಗಿತಾ ಇದ್ದ ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಸ್ಟುಡಿಯೋಗಳು ಓಡಿ ಬಂದ್ರು. ಅರೆ, ನಿನ್ ವಾಯ್ಸ್ ಎಷ್ಟು ಚೆನ್ನಾಗಿದೆ ಮಾರ, ನೀನು ಆಕಾಶವಾಣಿ ಸೇರಿಬಿಡು ಅಂದ್ರು. ಸುಮಾರು ಆಗಸ್ಟ್ ತಿಂಗಳಲ್ಲಿ 1976 ಆಕಾಶವಾಣಿ ಮಂಗಳೂರು ಕೇಂದ್ರದ ಒಂದು ಜಾಹೀರಾತು ಬಂದಿತ್ತು. 3 ಮಂದಿ ಅನೌನ್ಸರ್ಸ್ ಬೇಕಾಗಿದ್ದಾರೆ, ರಿಕ್ರೂಟ್ ಮಾಡ್ತಿದ್ವಿ, ಯಾರು ಬೇಕಾದ್ರೂ ಅರ್ಜಿ ಹಾಕಿ ಪದವೀಧರರಾಗಿರ್ಬೇಕು ಅಂತ ಹೇಳಿ. ನಾನು ಅದಕ್ಕೆ ಹಾಗೆ ಅರ್ಜಿ ಹಾಕಿದಾಗ ಮತ್ತೆ ರಿಟರ್ನ್ ಟೆಸ್ಟ್, ಇಂಟರ್ವ್ಯೂಸ್ ಎಲ್ಲ ಮಾಮೂಲಾಗಿ ಆಯ್ತು. ಮತ್ತೆ ಅದಕ್ಕೆ ನಾನು ಆಯ್ಕೆ ಕೂಡ ಆದೆ. ಹಾಗೆ ಒಂದು ಟೆಲಿಗ್ರಾಮ್ ಬಂತು ನನಗೆ ಡಿಸೆಂಬರ್ 5ನೇ ತಾರೀಕು ಏನೋ 1976, 11ನೇ ತಾರೀಕಿಗೆ ಸ್ಟೇಷನ್ ಕಮಿಷನ್ ಆಗ್ತಿದೆ, ತಕ್ಷಣ ಬಂದು ನೀವು ಜಾಯಿನ್ ಆಗ್ಬೇಕು ಅಂತ ಹೇಳಿ. ಆಗ ನಾನು ತಕ್ಷಣ ಹೊರಟು ಮಂಗಳೂರಿಗೆ ಬಂದೆ. ನನ್ನ ಜೊತೆ ನಾರಾಯಣಿಯವರು, ಆಮೇಲೆ ಜಯಶ್ರೀ ಶಾಂತಾಗ್, ನಾವು 3 ಜನ ಹೊಸದಾಗಿ ಅನೌನ್ಸರ್ಸ್ ಆಯ್ಕೆಯಾಗಿದ್ವಿ. ಶಂಕರ್ ಭಟ್ ಅವರು ಮೈಸೂರಲ್ಲಿ ಇದ್ರು, ಮೈಸೂರಿನ ಟ್ರಾನ್ಸ್ಫರ್ ತಗೊಂಡು ಅವರು ಮಂಗಳೂರು ಕೇಂದ್ರಕ್ಕೆ ಬಂದ್ರು. ಆಗ MB ವಸಂತ್ ಕುಮಾರಿ ಅಂತ ಅಸಿಸ್ಟೆಂಟ್ ಸ್ಟೇಷನ್ ಡೈರೆಕ್ಟರ್ ಇದ್ರು ಮಂಗಳೂರು ಕೇಂದ್ರದಲ್ಲಿ. ಕೆಲವೇ ದಿನಗಳಲ್ಲಿ ಅದು ಇನಾಗ್ರೇಷನ್ ಆಗೋದಿತ್ತು. ಡೆಲ್ಲಿಯಿಂದ ಜನ ಬಂದಿದ್ರು, ಬೆಂಗಳೂರಿನಿಂದ ಅಧಿಕಾರಿಗಳು ಬಂದಿದ್ರು. ಅಲ್ಲಿ ಸ್ಟುಡಿಯೋ ಇನ್ನೂ ಏನೇನು ಕೆಲಸ ಮುಗಿದಿರ್ಲಿಲ್ಲ. ಆ ಸ್ಟುಡಿಯೋಗಳೆಲ್ಲ ಈಗ ಕಟ್ಟಡ ಇದೆಯಲ್ಲ, ಆಕಾಶವಾಣಿ ಕಟ್ಟಡ, ಅದರ ಗ್ರೌಂಡ್ ಫ್ಲೋರ್ ನಲ್ಲಿ ಆ ಮುಂಭಾಗದ ಕೋಣೆಗಳಲ್ಲಿ ಮ್ಯೂಸಿಕ್ ಸ್ಟುಡಿಯೋ, ಟಾಕ್ ಸ್ಟುಡಿಯೋ, ಗ್ರಾಮ ಸ್ಟುಡಿಯೋ ಎಲ್ಲ ಅಲ್ಲೇ ಇದ್ವು. ಡಬ್ಬಿಂಗ್ ಸ್ಟುಡಿಯೋನು ಅಲ್ಲೇ ಇತ್ತು. ಆ ಹಿಂಭಾಗದ ಸ್ಟುಡಿಯೋಗಳೆಲ್ಲ ಇನ್ನೂ ಬಹಳಷ್ಟು ಕೆಲಸ ಬಾಕಿ ಇತ್ತು. ಅದರಿಂದ ಆ ಕಾರ್ಪೆಂಟರ್ಸ್, ಇಂಜಿನಿಯರ್ಗಳು, ಇವರು ಕಾರ್ಮಿಕರು ತುಂಬಾ ಜನ ಎಲ್ಲೆಲ್ಲ ಅಲ್ಲ ಕೆಲಸಗಳು ಓಡಾಡ್ತಾ ಇದ್ರು. ಆಗ ವಸಂತ್ ಕುಮಾರ್ ಇವರು ನಮ್ಗೆ ಹೇಳಿದ್ರು, 1-2 ದಿವಸ ಒಳ್ಳೆ ಮದುವೆ ಮನೆ ಇದ್ದಾಗಿದೆ, ನೀವು ಹೀಗೆ ಓಡಾಡ್ಕೊಂಡಿರಿ, ಆಮೇಲೆ ನಿಮ್ಗೆಲ್ಲ ಕೆಲಸ ಕಲ್ಸೇವಿ ಅಂತ ಹೇಳಿ. ಆಮೇಲೆ 11ನೇ ತಾರೀಕು ಇನಾಗ್ರೇಷನ್ ಸಂಜೆ 6 ಗಂಟೆಗೆ ಪುರಭವನದಲ್ಲಿ, ಮಂಗಳೂರು ಪುರಭವನದಲ್ಲಿ ಆಹ್ವಾನಿತರ ಸಮ್ಮುಖದಲ್ಲಿ ಆ ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಇಲ್ಲಿ ಈ ಕಡೆ ಸ್ಟುಡಿಯೋದಲ್ಲಿ ಶಂಕರ ಭಟ್ರು ಅವತ್ತು ಅನೌನ್ಸ್ಮೆಂಟ್ ಡ್ಯೂಟಿಯಲ್ಲಿದ್ರು. ನಾನು ಅವ್ರ ಜೊತೆ ಆ ಕೆಲಸ ಕಲೀಲಿಕ್ಕೆ ಅವ್ರ ಜೊತೆನೆ ಸ್ಟುಡಿಯೋದಲ್ಲಿದ್ದೆ. ವಸಂತ್ ಕುಮಾರ್ ಇವರು ಅಸಿಸ್ಟೆಂಟ್ ಸ್ಟೇಷನ್ ಡೈರೆಕ್ಟರ್ ನಮ್ಮ ಜೊತೆಲೆ ಸ್ಟುಡಿಯೋದಲ್ಲೇ ನನ್ನ ಪಕ್ಕದಲ್ಲೇ ಅಲ್ಲಿ ಬಂದು ನಿಂತಿದ್ರು. ಸರಿ, 6 ಗಂಟೆ ಅಷ್ಟೊತ್ತಿಗೆ ಶಂಕರ ಭಟ್ರು ಒಂದು ಅನೌನ್ಸ್ಮೆಂಟ್ ಕೊಟ್ರು. ಇವತ್ತು ಆಕಾಶವಾಣಿ ಮಂಗಳೂರು ಕೇಂದ್ರದ ಉದ್ಘಾಟನೆ ಪುರಭವನದಲ್ಲಿ ಸಮಾರಂಭ ಆಯೋಜನೆ ಆಗಿದೆ. ಈಗ ನಾವು ನೇರ ಪ್ರಸಾರಕ್ಕಾಗಿ ಮಂಗಳೂರು ಪುರಭವನಕ್ಕೆ ಹೋಗೋಣ ಅಂತ ಹೇಳಿ ಅನೌನ್ಸ್ಮೆಂಟ್ ಕೊಟ್ಟು ಫ್ಯಾಷನ್ ಕ್ಲೋಸ್ ಮಾಡಿದ್ರು. ಆ ಕಡೆಯಿಂದ ಧ್ವನಿ ಬರಬೇಕು, ಆತರದಿಂದ ಕಾಯ್ತಾ ಇದ್ದೀವಿ. ಅಲ್ಲಿಂದ MS ಮಾಲತಿ ಅಂತ ಬೆಂಗಳೂರಿಂದ ಬಂದಿದ್ರು ಅನೌನ್ಸರ್. ಅವರ ಧ್ವನಿ ಡೈಲಿ ಬಂತು. ಆಕಾಶವಾಣಿಯ ಮಹಾನಿರ್ದೇಶಕರಾದ PC ಚಟರ್ಜಿ ಅವರು, ಅವತ್ತಿನ ಸಮಾರಂಭಕ್ಕೆ PC ಚಟರ್ಜಿ ಬಂದಿದ್ರು ಮಹಾನಿರ್ದೇಶಕರು. ಆಮೇಲೆ IND ಮಿನಿಸ್ಟರ್ BC ಶುಕ್ಲಾ ಬಂದಿದ್ರು. ಮತ್ತೆ ಬೇರೆ ಬೇರೆ ಅಧಿಕಾರಿಗಳೆಲ್ಲ ಬಂದಿದ್ರು, ಡೆಲ್ಲಿಯಿಂದ ಬೆಂಗಳೂರಿನಿಂದ ಎಲ್ಲ ಬಂದಿದ್ರು. ಆ ಮಾಲತಿ ಅವರ ಅನೌನ್ಸ್ಮೆಂಟ್ ಇಲ್ಲಿ ಕೇಳ್ತಾ ಇದ್ದಾಗೆ ಸ್ಟುಡಿಯೋದಲ್ಲಿ ನಮ್ಮ ASD ವಸಂತ್ ಕುಮಾರ್ ಅವರು ತಮ್ಮ ಮೊಣಕಾಲುಗಳ ಮೇಲೆ ಕುಸಿದು ಹಿಂಗೆ ಕುಳಿತುಕೊಂಡಿದ್ರು ಅಲ್ಲಿ ಸ್ಟುಡಿಯೋದಲ್ಲಿ. ಅಷ್ಟು ದಿನಗಳ ಕಷ್ಟಪಟ್ಟಿದ್ದು ಇನಾಗ್ರೇಷನ್ಗೆ ಎಲ್ಲ ಸುಸೂತ್ರ ಆಯ್ತು ಅಂತ ಹೇಳಿ ಅವರಿಗೆ ಬಹಳ ನೆಮ್ಮದಿಯಾಗಿತ್ತು. ಆಮೇಲೆ ಆ ಕಾರ್ಯಕ್ರಮ ಚೆನ್ನಾಗಿ ಆಯ್ತು ಅವತ್ತು ಮಂಗಳೂರು ಪುರಭವನದಲ್ಲಿ. 2 ಹೈಲೈಟ್ಸ್ ಅಂದ್ರೆ ಅವತ್ತಿನ ಪ್ರೋಗ್ರಾಮ್ ಅಲ್ಲಿ ಮದ್ರಾಸ್ ಆಕಾಶವಾಣಿ ನಿಲಯದ ಕೋರಲ್ ಗ್ರೂಪ್ MB ಶ್ರೀನಿವಾಸ್ ಅವರ ಸಂಗೀತ ನಿರ್ದೇಶನದಲ್ಲಿ ಆ ತಂಡನೇ ಬಂದಿತ್ತು ಮಂಗಳೂರಿಗೆ. ಅದರಲ್ಲಿ 2 ಹಾಡು, ಈ ಮಣ್ಣು ನನ್ನದು ಅಂತ ಒಂದು ಹಾಡು, ಆಮೇಲೆ ತುಳು ಭಾಷೆಯಲ್ಲಿ ಭಾರತ ಮಾತಿನ ಪಾಕಜೂಕಲೆಡು ತುಳುನಾಡೆಲ್ಲ ಉರುತಿ, ಆ 2 ಹಾಡು ತುಂಬಾ ಚೆನ್ನಾಗಿದೆ. ಅದು 2 ಹೋಗ್ತೀನಿ ಹೈಲೈಟ್. ಭಾರತ ಮಾತನ ಪಾಕ ಜೋಕುಲೆಡು ತುಳುನಾಡೆಲ್ಲ ಉರುತಿ, ಆ ನಾಡದ ಸಿರಿದೇವಿನ ಮೋರೆಗೆ ಪೋಕೆಡೆತ್ತುವ ಆರತಿ, ಆ ನಾಡದ ಸಿರಿದೇವಿನ ಮೋರೆಗೆ ಪೋಕೆಡೆತ್ತುವ. ಆಮೇಲೆ ಒಂದು ನಾಟಕ ಕೂಡ S ಕೃಷ್ಣಮೂರ್ತಿ ಅವರು ಬರ್ತಿದ್ರು. ಅವರು ಬೆಂಗಳೂರು ಕೇಂದ್ರದ ಸ್ಟೇಷನ್ ಡೈರೆಕ್ಟರ್ ಆಗಿದ್ರು. ಅವರು ಹಂಗಾಮಿಯಾಗಿ ಮಂಗಳೂರು ಕೇಂದ್ರಕ್ಕೆ ಕನ್ಕರೆಂಟ್ ಚಾರ್ಜ್ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನಕ್ಕೋಸ್ಕರ ಬಂದಿದ್ರು. ಆ ಸ್ಕ್ರಿಪ್ಟ್ ಅನ್ನ ಕೊನೆಯ ನಿಮಿಷದಲ್ಲಿ ಏರೋಪ್ಲೇನ್ ಅಲ್ಲಿ ತರಿಸ್ಕೊಂಡ್ರು ಅಂತ ಹೇಳ್ಬಿಟ್ಟು ಆಗ ಹೇಳ್ತಾ ಇದ್ದಿದ್ದು ನಾವು ಕೇಳಿದ್ವಿ. ಆ ನಾಟಕ ಕೂಡ ಅದು ಚೆನ್ನಾಗಿ ಆಯ್ತು. ಕಾರ್ಯಕ್ರಮ ಒಟ್ಟಿನಲ್ಲಿ ಬಹಳ ಚೆನ್ನಾಗಿ ಆಯ್ತು ಅವತ್ತು ಇನಾಗ್ರೇಷನ್. ಇದಿಷ್ಟು ಇನಾಗ್ರೇಷನ್ ವರ್ಗಿನ ಮಾಹಿತಿ ನಾನಿಂದ. ಆಕಾಶವಾಣಿ ನಾನು ಮೊದಲಿಂದ ಕೇಳ್ತಾ ಇದ್ದೆ, ಚಿಕ್ಕಂದಿನ ಕೇಳ್ತಾ ಇದ್ದೆ ಆಕಾಶವಾಣಿ. ನಮ್ಮ ಮನೆಯಲ್ಲೂ ರೇಡಿಯೋ ಇತ್ತು, ಮತ್ತೆ ನಮ್ಮ ಮನೆ ಎದುರಿಗೂ ಒಂದು ಹೋಟೆಲ್ ಇತ್ತು. ಆ ಹೋಟೆಲ್ ನಲ್ಲಿ ಬೆಳಗಿನ ಸಂಜೆವರೆಗೂ ರೇಡಿಯೋ ಹಾಕಿರ್ತಿದ್ರು. ಅದರಿಂದ ಆಕಾಶವಾಣಿ ಕಾರ್ಯಕ್ರಮ ನನಗೆ ಹೊಸದಲ್ಲ. ಆದ್ರೆ ಮೈಕ್ರೋಫೋನ್ ಅದು ಹೊಸದು. ಮತ್ತೆ ಫೇಡರ್ಸ್, ಕನ್ಸೋಲ್ ಆಪರೇಟ್ ಮಾಡೋದು, ಟೇಪ್
ಸುತ್ತೋದು, ಈ ರೆಕಾರ್ಡ್ ಪ್ಲೇಯರ್ ಅವೆಲ್ಲ ತೀರಾ ಬಂತು. ಅದರಿಂದ ಅದನ್ನ ಕಲಿಬೇಕಾಗಿತ್ತು ಸ್ವಲ್ಪ. ಬೆಂಗಳೂರಿಂದ ಕೆಲವು ಅನೌನ್ಸರ್ಸ್, ವಿವಿಧ ಭಾರತಿಯಿಂದ ಕೆಲವರೆಲ್ಲ ಬಂದಿದ್ರು ನಮ್ಗೆಲ್ಲ ಹೇಳ್ಕೊಡೋದಕ್ಕೆ. ಆಮೇಲೆ ಶಂಕರ ಭಟ್ರಂತೂ ಅನುಭವಿ ಅನೌನ್ಸರ್, ಅವರಂತೂ ಇದ್ದೇ ಇದ್ರು. ಸರಿ, ಅವರೆಲ್ಲ ಒಂದು 3-4 ದಿವಸ ನಮ್ಗೆ ಹೇಳ್ಕೊಟ್ರು ಹೇಗೆ ಅಂತ ಹೇಳ್ಬಿಟ್ಟು. ಆಮೇಲೆ ನಮಗೆ ಇಂಡಿಪೆಂಡೆಂಟ್ ಆಗಿ ಮಾಡ್ಲಿಕ್ಕೆ ಬಿಟ್ರು. ಆಗ ಸ್ಟಾಫ್ ಅಂತೂ ತುಂಬಾ ಕಡಿಮೆ ಆಗ. ಒಬ್ಬರು ಪ್ರೊಡಕ್ಷನ್ ಅಸಿಸ್ಟೆಂಟ್, 4 ಮಂದಿ ಟೆಕ್ಸಸ್ ಇದ್ರು, ಒಬ್ರು ಡ್ಯೂಟಿ ಆಫೀಸರ್, ಇಷ್ಟೇ ಮಂದಿ ಆಗಿದ್ದು. ಎಲ್ರು ಎಲ್ಲ ಕೆಲಸ ಮಾಡ್ಬೇಕಾಗಿತ್ತು. ನಾವು ಅನೌನ್ಸ್ಮೆಂಟ್ ಮಾಡ್ತಿದ್ವಿ, ಬೆಳಗಿನ ಶಿಫ್ಟ್ ಅನೌನ್ಸರು, ರಾತ್ರಿ ಶಿಫ್ಟ್ ಡ್ಯೂಟಿ ಆಫೀಸರು, ಮತ್ತೆ ಮಧ್ಯದಲ್ಲಿ ಯಾವುದೋ ಒಂದು ಚಿಕ್ಕ ಪುಟ್ಟ ನಾಟಕ ಅಥವಾ ರೂಪಕ್ಕೆ ಧ್ವನಿ ಕೊಡೋದು, ಏನೋ ಇಂಥ ಕೆಲಸಗಳು ಇರ್ತಾ ಇದ್ವಿ. ಆಮೇಲೆ ಮ್ಯೂಸಿಕ್ ಆರ್ಟಿಸ್ಟ್ಗಳು ಕೂಡ ಡ್ಯೂಟಿ ಆಫೀಸರ್ ಕೆಲಸ ಮಾಡಿದ್ದಾರೆ. ಆಮೇಲೆ ನಾಟಕ ಮಾಡ್ಬೇಕಂದ್ರೆ ಇನ್ನು ಆಡಿಷನ್ಸ್ ಆಗಿರಲಿಲ್ಲ. ಅದರಿಂದ ನಮ್ಮ ಇಂಜಿನಿಯರ್ಸ್, ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್, ಮ್ಯೂಸಿಕ್ ಆರ್ಟಿಸ್ಟ್, ನಾವು ಎಲ್ಲ ಸೇರಿಕೊಂಡೇ ನಾಟಕದಲ್ಲಿ ಮಾಡ್ತಾ ಇದ್ವಿ. ಯಮುನಾ ಮೂರ್ತಿ ಅವ್ರನ್ನ ಕಳಿಸಿದ್ರು ಧಾರವಾಡದಿಂದ. ಅವ್ರು ಬಂದು ಆಡಿಷನ್ಸ್ ಮಾಡಿಕೊಟ್ಟು, ಕೆಲವರಿಗೆಲ್ಲ BI ಗ್ರೇಡ್ ಕೊಟ್ಟು, ಮತ್ತೆ ಕೆಲವರಿಗೆಲ್ಲ B ಗ್ರೇಡ್ ಕೊಟ್ಟು ಒಂದು ಆಡಿಷನ್ ರಿಹರ್ಸಲ್ಸ್ ಅಂತ ಆದ್ಮೇಲೆ 1980 ಮೊದಲ ಬಾರಿ ನಾವು ರಾಷ್ಟ್ರೀಯ ನಾಟಕ, ಐ ಥಿಂಕ್ ಸಾವಿತ್ರಿ ಅಂತ ಇರ್ಬೇಕು, ಮೊದಲ ರಾಷ್ಟ್ರೀಯ ನಾಟಕ ಹುಕ್ಕಪ್ಪಲ್ಲಿ ಪ್ರಸಾರ ಆಯಿತು. ಮಂಗಳೂರು ಆಕಾಶವಾಣಿಯಲ್ಲಿ ಇದು ತಯಾರಾದ ನಾಟಕ. ಆರಂಭದಲ್ಲಿ ನಾವು ಡೆಲ್ಲಿ ರಿಲೇಸ್ ತುಂಬಾ ತಗೊಳ್ತಾ ಇದ್ವಿ. ರಾತ್ರಿ 8 ಗಂಟೆಗೆ ರೇಡಿಯೋ ಇಸ್ರೇಲ್, ರಾತ್ರಿ 9:15ಕ್ಕೆ ಸ್ಪಾಟ್ಲೈಟ್ ಎಲ್ಲ ಡೆಲ್ಲಿಯಿಂದ ಬರ್ತಾ ಇತ್ತು. ಆದ್ಮೇಲೆ ರಿಲೇ ತಗೊಂಡ್ಬಿಡ್ತಾ ಇದ್ವಿ. ಇಲ್ಲಿ ಕಾರ್ಯಕ್ರಮ ಹೆಚ್ಚಿಗೆ ಮಾಡ್ಲಿಕ್ಕೆ ಜನ ಇಲ್ಲ ಅಂತ ಹೇಳಿ ಮ್ಯೂಸಿಕ್ ಬಹಳಷ್ಟು ಹೋಗ್ತಾ ಇತ್ತು. ಅದು ಟೇಪ್ಸ್ ಎಲ್ಲ ಬೆಂಗಳೂರಿಂದ, ತಿರುವನಂತಪುರದಿಂದ, ಮೆಡ್ರಾಸ್ ಇಂದ, ಹೈದರಾಬಾದ್ ಇಂದ ಎಲ್ಲ ಟೇಪ್ಸ್ ಎಲ್ಲ ದೊಡ್ಡ ಕಲಾವಿದರೆಲ್ಲ ತರಿಸ್ಕೊಂಡಿದ್ರು. ಮಂಗಳೂರಿನಲ್ಲಿ ಆಗ ಹಿಂದೂಸ್ತಾನಿಗೆ ಹೆಚ್ಚು ಒಂದು ಗಮನ ಕೊಡ್ತಿದ್ರು. ಕರ್ನಾಟಕ ಸಂಗೀತಕ್ಕೆ ಅಷ್ಟು ಮನ್ನಣೆ ಇರಲಿಲ್ಲ. ಕರ್ನಾಟಕ ಸಂಗೀತ ಕಲಾಕಾರರು ಕೂಡ ಕರೆಸ್ತಾ ಇದ್ರು. ಮಂಗಳೂರು ಪ್ರಭಾವದಲ್ಲಿ ಸಂಗೀತ ಕಚೇರಿ ಏರ್ಪಡಿಸ್ತಾ ಇದ್ರು. ಅವ್ರನ್ನ ನಾವು ಮಂಗಳೂರು ಕೇಂದ್ರಕ್ಕೆ ಕರೆಸಿ ನಾವು 1 ಗಂಟೆ ಪ್ರೋಗ್ರಾಮ್ ಮಾಡಿಸ್ಕೊಳ್ತಾ ಇದ್ವಿ. ಹಾಗೆ ಕ್ರಮೇಣ ಶಬ್ದ ಭಂಡಾರ ನಮ್ದೇ ಬೆಳೀತು. ನಮ್ಮನ್ನೇ ಆಡಿಷನ್ ಕಲಾವಿದರೆಲ್ಲ ಬಂದ್ರು. ಕ್ರಮೇಣ ಹಂತವಾಗಿ ಮಂಗಳೂರು ಆಕಾಶವಾಣಿ ಕೇಂದ್ರ ತನ್ನ ಕಾಲ ಮೇಲೆ ತಾನು ನಿಲ್ಲೋ ಒಂದು ಸ್ಟೇಜ್ಗೆ ಬಂತು. ಆ ನಂತರದ ಹಿರಿಯ ಅಧಿಕಾರಿಗಳು ಇರ್ಬೋದು, ಉದ್ಘೋಷಕರು ಇರ್ಬೋದು, ತಮ್ಮನ್ನು ನೆನಪಿಸಿಕೊಳ್ತಾರೆ. ತಾವು ಬಹಳ ಅವರಿಗೆ ಹೆಚ್ಚಿನ ಮಾರ್ಗದರ್ಶನ ನೀಡಿದ್ದೀರಿ, ಸಲಹೆ ನೀಡಿ ಅವರನ್ನು ಸಾಕಷ್ಟು ತಿದ್ದಿದ್ದೀರಿ ಅನ್ನುವ ಮಾತು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಹೇಳಿ. ಅದು ನಮ್ದು ಮಾತಿನ ಮಾಧ್ಯಮ ಆದ್ರಿಂದ ನಾವು ಕಿವಿಯ ಭಾಷೆ ಬಳಸಬೇಕೆ ಹೊರತು ಕಣ್ಣಿನ ಭಾಷೆ ಬಳಸಬಾರದು. ಇದು ನನ್ನ ಸ್ವಲ್ಪ ಆರಂಭದ ದಿನಗಳಿಗೆ ಇದಕ್ಕೆ ತಕ್ಕ ಹಾಗೆ ಆಗ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯಲ್ಲಿ ಅಮಿತಾಬ್ ಮಲ್ಲಿಕ್ ಅಂತ ಒಬ್ಬರು ಒಂದು ಕಾಲಂ ಬರೆಯೋರು. ಪ್ರತಿ ಭಾನುವಾರ ಟಿವಿ ಮತ್ತು ಆಕಾಶವಾಣಿ ಕಾರ್ಯಕ್ರಮಗಳ ವಿಮರ್ಶೆಯನ್ನು ಅವರು ಬರೆಯೋರು. ಅದರಲ್ಲಿ ನಾನು ಅದನ್ನು ಓದೋದ್ರ ಮೂಲಕ ಬಹಳಷ್ಟು ಒಂದು ಬೇಸಿಕ್ ವಿಷಯಗಳನ್ನ ಆಕಾಶವಾಣಿ ಬಗ್ಗೆ ತಿಳ್ಕೊಂಡು ಅದ್ರಲ್ಲಿ ಅವರು ಕೆಲಸ ಬರೀತಾ ಇದ್ರು. AR ಅನೌನ್ಸ್ಮೆಂಟ್ಸ್ ಆರ್ ಸ್ಟಿಲ್ಟೆಡ್, ಬಹಳ ಕೃತಕವಾಗಿರ್ತವೆ, ಇದು ಜನರ ಜೊತೆ ಮಾತಾಡೋ ಹಾಗಿರೋದಿಲ್ಲ. ಇದೆಲ್ಲ ಆಗ ನಾನು BBC ರೇಡಿಯೋನು ಬಹಳ ಕೇಳ್ತಾ ಇದ್ದೆ. ನನ್ನ ಹತ್ರ ಒಂದು ಟ್ರಾನ್ಸಿಸ್ಟರ್ ಇತ್ತು, ಅದು ಬಹಳ ಕೇಳ್ತಾ ಇದ್ದೆ ನಾನು. ಅವರ ಶೈಲಿ ಹೇಗಿರ್ತದೆ, ಅವ್ರು ಹೇಗೆ ಮಾತಾಡ್ತಾರೆ, ಅದೆಲ್ಲ ಕೆಲವು ಅನುಸರಿಸ್ತಾ ಇದ್ದೆ. ನಾಳೆ ನಿಮ್ಮ ಹೃದಯದ ಆರೋಗ್ಯದ ಬಗ್ಗೆ ಡಾಕ್ಟರ್ BM ಹೆಗಡೆ ಅವರಿಂದ ಭಾಷಣ ಅಂತಷ್ಟೇ ಹೇಳೋದಿಲ್ಲ. ಅದೇನು ಇನ್ನೊಂದು 2 ಅಂಶ ಅಲ್ಲ, ಅದ್ರಲ್ಲಿ ಏನಿದೆ ಹೈಲೈಟ್ಸ್ ಅಂತ ಹೇಳಿದ್ರೆ ಹೆಚ್ಚು ಆಸಕ್ತಿ ಉಂಟಾಗ್ತದೆ ಇವರಿಗೆ ಅಂತ ಅದೊಂದು. ಆಮೇಲೆ ಈಗ ಕ್ರಿಕೆಟ್ ಕಾಮೆಂಟ್ರಿ ಹೇಳೋವಾಗ ನಾವು ಹೇಳ್ತೀವಿ, ಸಾಯಂಕಾಲ ಮುಗಿಸೋವಾಗ ಇದುವರೆಗೆ ಭಾರತ ವೆಸ್ಟ್ ಇಂಡೀಸ್ ತಂಡದ 3ನೇ ಟೆಸ್ಟ್ ಪಂದ್ಯದ 2ನೇ ದಿನದ ಆಟದ ವೀಕ್ಷಕರನ್ನ ಕೇಳಿದ್ರಿ. ಇಲ್ಲಿಗೆ ನಾನು ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಅಂತ ಹೇಳಿ. BBC ಏನ್ ಮಾಡ್ತಾರೆ ಗೊತ್ತಾ, ಅವ್ರು ಕ್ರಿಕೆಟ್ ಸ್ಕೋರ್ಸ್ ಹೇಳಲ್ಲ, ಯಾಕಂದ್ರೆ ಯಾವ ಗಮನ ಕೊಟ್ಟಿರಲ್ಲ ಅಷ್ಟಾಗಿ ಕೇಳೋರು. ಅವ್ರಿಗೆ ಕುತೂಹಲ ತಕ್ಷಣ ಮುಗಿದೋಯ್ತು ಅಂತ ಕೂಡಲೇ ಅದೇ ಸ್ಕೋರ್ ಎಷ್ಟಾಯ್ತು ಮಾರ ಅಂತ ಅವ್ರಿಗೊಂದು ಕುತೂಹಲ ಇರುತ್ತೆ. ನೀವು ಕೇಳಿಸ್ಕೊಂಡಿರ್ಬೇಕು ಅನೌನ್ಸರ್ ಅದನ್ನು. ಆಗ ನಾನು ಅದನ್ನ ಹೇಳ್ತೀನಿ. 2ನೇ ದಿನದ ಆಟ ಮುಕ್ತಾಯವಾಗಿತ್ತು. ಮುಕ್ತಾಯವಾಗುವ ವೇಳೆಗೆ ಭಾರತದ 2ನೇ ಇನ್ನಿಂಗ್ಸ್ ಸ್ಕೋರ್ 2 ವಿಕೆಟ್ ನಷ್ಟಕ್ಕೆ 137. ಬಿಗ್ ಸ್ಕೋರ್ ಇಷ್ಟು. ಅದು ಕೇಳಿದ್ರಿಗೆ ಬಹಳ ಖುಷಿ ಆಗುತ್ತೆ. ಅದಕ್ಕೆ ಕೋರಿಕೆ ಕಾರ್ಯಕ್ರಮ ರಾತ್ರಿ 10 ಗಂಟೆಗೆ ಇರೋದು, ಕೋರಿಕೆ 1 ಅವರ್ ಪ್ರೋಗ್ರಾಮ್. ಅದರ ಮಧ್ಯೆ ನಾನು ಕೆಲವು ಅನೌನ್ಸ್ಮೆಂಟ್ಸ್ ಅನ್ನು ಹೇಗೆ ಹೊಂದಿಸಬೇಕು, ಕರೆಕ್ಟ್ ಆಗಿ ಆ ಹಾಡು ಶುರುವಾಗುವ ವೇಳೆಗೆ ಹೇಗೆ ಅನೌನ್ಸ್ಮೆಂಟ್ ಮುಗಿಸ್ಬೇಕು, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಸೆಕೆಂಡ್ಸ್ ಎಲ್ಲ ಅದನ್ನ ಮಾಡ್ತಿದ್ದೆ. ಅದು ಕೆಲವರಿಗೆ ಬಹಳ ಖುಷಿ ಆಗೋದು, ಇನ್ನು ಕೆಲವರಿಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಆರಂಭದ ದಿನಗಳಲ್ಲಿ ನಾವು ಬರೀ ಅನೌನ್ಸ್ಮೆಂಟ್ ಅನ್ನೋದಕ್ಕಿಂತ ಸುಮಾರು ಕಾರ್ಯಕ್ರಮಗಳಿಗೆ ನಮ್ಗೆ ಅಸಿಸ್ಟೆಂಟ್ ಆಗ್ಬಿಡೋದು. ಸೊ ನನಗೆ ಒಂದು ಇಂಗ್ಲಿಷ್ ಪ್ರೋಗ್ರಾಮ್ಗೆ ಅಸಿಸ್ಟೆಂಟ್ ಅಂತ ಹಾಕಿದೆ. ಈಗ ಆಕಾಶವಾಣಿಗೊಂದು ಮ್ಯಾಗಝೈನ್ ಬರೋದು ಡೆಲ್ಲಿಯಿಂದ. ಅದರಲ್ಲಿ ದೇಶದ ಎಲ್ಲ ಆಕಾಶವಾಣಿ ಕೇಂದ್ರದಲ್ಲಿ ಪ್ರಸಾರ ಆದ ಅತ್ಯುತ್ತಮ ಇಂಗ್ಲಿಷ್ ಭಾಷಣಗಳ ಹಸ್ತಪ್ರತಿಗಳನ್ನ ಮುದ್ರಿಸ್ತಾ ಇದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಮುದ್ರಣ ಆಗ್ತಾ ಇದ್ದು ಆಕಾಶವಾಣಿ ಮಂಗಳೂರು ಕೇಂದ್ರದ ಇಂಗ್ಲಿಷ್ ಭಾಷಣ. ಬೇರೆ ಕೇಂದ್ರಗಳಲ್ಲಿ ಇಲ್ಲದೇ ಇದ್ದಂತ ಕೆಲವು ವಿಶಿಷ್ಟ ಕಾರ್ಯಕ್ರಮಗಳನ್ನ ಮಂಗಳೂರು ಆಕಾಶವಾಣಿಯ ಶೆಡ್ಯೂಲ್ ನಲ್ಲಿ ಅವರು ಸೇರಿಸಿದ್ದಾರೆ. ಅದರಲ್ಲಿ ಪ್ರತಿ ಸೋಮವಾರ ರಾತ್ರಿ 9:30ಕ್ಕೆ 1 ಗಂಟೆ ಹೊತ್ತು ಪಾಶ್ಚಾತ್ಯ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಅದೇ ರೀತಿ ವಾರದಲ್ಲಿ 3 ದಿನ ಲಘು ಪಾಶ್ಚಾತ್ಯ ಸಂಗೀತ. ಅದು ಕರ್ನಾಟಕದ ಬೇರೆ ಯಾವ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮ ಇಲ್ಲ. ಆಮೇಲೆ ತುಳು ಮತ್ತೆ ಕೊಂಕಣಿ ಭಾಷೆಗಳು ಸಹ ಮಂಗಳೂರು ಕಡೆ ಇರೋದ್ರಿಂದ ವಾರದಲ್ಲಿ 3 ದಿನ ಕೊಂಕಣಿ ಕಾರ್ಯಕ್ರಮ, ವಾರದಲ್ಲಿ 3 ದಿನ ತುಳು ಕಾರ್ಯಕ್ರಮ ಬಂತು. ಆಮೇಲೆ ಯಕ್ಷಗಾನ ಬಯಲಾಟ ಜನರ ಅಚ್ಚುಮೆಚ್ಚಿನ
ಒಂದು ಮನರಂಜನೆ ಆದ್ದರಿಂದ ಪ್ರತಿ ವಾರ ಬುಧವಾರ ರಾತ್ರಿ 9:30ರಿಂದ 10:30ರವರೆಗೆ ಯಕ್ಷಗಾನ ತಾಳಮದ್ದಲೆ. ಆಕಾಶವಾಣಿಯ ಬೇರೆ ಯಾವ ಕೇಂದ್ರದಲ್ಲೂ ಹಿಂದಿ ಸಿನಿಮಾ ಗೀತೆಗಳ ಪ್ರಸಾರ ಆಗದೇ ಇದ್ರು ಮಂಗಳೂರು ಆಕಾಶವಾಣಿಯಲ್ಲಿ ಪ್ರತಿದಿನ ಮಧ್ಯಾಹ್ನ 2:10ರಿಂದ 2:25ರವರೆಗೆ ಪ್ರತಿನಿತ್ಯ ನಾವು ಹಿಂದಿ ಸಿನಿಮಾ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ವಿ. ಈಗ ಆಕಾಶವಾಣಿ ಮಂಗಳೂರು ಕೇಂದ್ರದಲ್ಲಿ ತಾವು ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ದೀರಿ ಸರ್? ನಾನು 7.5 ವರ್ಷ ಇದ್ದೆ. 1976 ಡಿಸೆಂಬರ್ ಇಂದ 1984 ಆಗಸ್ಟ್ ವರೆಗೆ ಇದ್ದೆ. ಆಗ ನನಗೆ ಬೆಂಗಳೂರು ಕೇಂದ್ರದಲ್ಲಿ ವಾರ್ತಾವಾಚಕನಾಗಿ ಆಯ್ಕೆಯಾದೆ. ಆದ್ರಿಂದ ನಾನು ಮಂಗಳೂರು ಕೇಂದ್ರ ಬಿಟ್ಟು ಬೆಂಗಳೂರಿನಲ್ಲಿ ಸುದ್ದಿ ವಿಭಾಗ ಸೇರ್ಕೊಂಡೆ ವಾರ್ತಾವಾಚಕನಾಗಿ. ನನ್ನ ಜಾಗಕ್ಕೆ ಮುದ್ದು ಮೂಡುಬಳ್ಳಿ ಅವರು ಬಂದರು ಮಂಗಳೂರಿನಲ್ಲಿ. ಈಗ ನಾಟಕಗಳಲ್ಲೂ ಕೂಡ ತಮ್ಮದು ಪಳಗಿದ ಕೈ ಮತ್ತು ಬಾಯಿ ಅಂತ ಹೇಳ್ಬೋದು, ಆ ಬಗ್ಗೆ ಸ್ವಲ್ಪ ಹೇಳಿ ಸರ್. ನನಗೆ 1980ಯಲ್ಲಿ ಇದು ಆಗಿದ್ದು ಕೋಆರ್ಡಿನೇಷನ್ ಮೀಟಿಂಗ್ ಅಂತ ಇರುತ್ತಲ್ಲ ಆಕಾಶವಾಣಿ, ಅಂದ್ರೆ ಕರ್ನಾಟಕದ ಎಲ್ಲ ಬಾನುಲಿ ಕೇಂದ್ರಗಳ ಮುಖ್ಯಸ್ಥರು ಒಂದು ಕಡೆ ಸೇರಿ 3 ತಿಂಗಳಿಗೊಂದ್ಸಾರಿ ಆ ಮುಂದಿನ 3 ತಿಂಗಳಲ್ಲಿ ಪ್ರಮುಖವಾಗಿ ಏನ್ ಮಾಡಬೇಕು ಆಕಾಶವಾಣಿ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. 1980ಯಲ್ಲಿ ಏನ್ ಮಾಡಿದ್ರು ಅವರು 4 ವಿಜ್ಞಾನ ರೂಪಕಗಳನ್ನ ಪ್ರಸಾರ ಮಾಡಬೇಕು. ಒಂದೊಂದು ಕೇಂದ್ರ ಒಂದೊಂದು. ಆಕಾಶವಾಣಿ ಮಂಗಳೂರು ಕೇಂದ್ರದ ವಿಷಯ ಅಂದ್ರೆ ಅದು ಕರ್ನಾಟಕದಲ್ಲಿ ಬೆಂಗಳೂರು ಧಾರವಾಡ ಸ್ವತಂತ್ರ ಕೇಂದ್ರಗಳಿದ್ದು, ಮಂಗಳೂರು 3ನೇ ಸ್ವತಂತ್ರ ಕೇಂದ್ರ. ಬೇರೆ ಕೇಂದ್ರಗಳೆಲ್ಲ ರಿಲೇ ಸ್ಟೇಷನ್ಸ್ ಆಗಿತ್ತು. ಆದ್ರಿಂದ ಒಂದು ರೂಪಕವನ್ನ, ಒಂದು ವಿಜ್ಞಾನ ರೂಪಕವನ್ನ ಮಂಗಳೂರು ಕೇಂದ್ರದವರು ಪ್ರಸಾರ ಮಾಡಬೇಕು. ಒಂದನ್ನ ಬೆಂಗಳೂರು, ಒಂದನ್ನ ಧಾರವಾಡ, ಇನ್ನೊಂದನ್ನು ಬೇರೆ ಯಾರೋ ನೀಲೇಕೆ ಅಂತ ಹೇಳಿಕೊಟ್ಟು. ಆಗ H.V. ರಾಮಚಂದ್ರ ಅಂತ ಸ್ಟೇಷನ್ ಡೈರೆಕ್ಟರ್ ಅವರು ಪ್ರೋಗ್ರಾಮ್ ಮೀಟಿಂಗ್ ಅಲ್ಲಿ ಮಾರನೇ ದಿನ ಬಂದು ಹೇಳಿದ್ರು, ಈ ರೀತಿ ಕೋಆರ್ಡಿನೇಷನ್ ಮೀಟಿಂಗ್ ಅಲ್ಲಿ ತೀರ್ಮಾನ ಆಗಿದೆ, ನಮಗೊಂದು ರೂಪಕ ಕೊಟ್ಟಿದ್ದಾರೆ, ವಿಜ್ಞಾನ ರೂಪಕ, ಯಾವ ಸಬ್ಜೆಕ್ಟ್ ಮೇಲೆ ಮಾಡೋಣ ಅಂತ ಕೇಳಿದ್ರು. ನಾ ಹೇಳಿದೆ, ನಾವು ಸಾಕು ಸಮುದ್ರದ ಪಕ್ಕದಲ್ಲಿ ಇದ್ದೀವಲ್ಲ, ಸಮುದ್ರದ ಮೇಲೆ ಮಾಡಬಹುದು ಅಂತ. ಸರಿ, ನೀನೇ ಮಾಡುವಂದ್ರು ಅವರು. ನಾನು ಅದುವರೆಗೆ ಯಾವುದೇ ಒಂದು ದೊಡ್ಡ ರೂಪಕವನ್ನು ಮಾಡಿರ್ಲಿಲ್ಲ. ಎಲ್ಲ ಸಣ್ಣ ಸಣ್ಣ ರೇಡಿಯೋ ರಿಪೋರ್ಟ್ಸ್ ಇಂಥವೆಲ್ಲ ಮಾಡ್ತಿದ್ದೆ. ಇವರು ಹೇಳಿದ್ರಲ್ಲ, ಈಗ ಬೇಡ ಅನ್ನೋದು ಹೇಗೆ ನನಗೆ, ಸರ್ ಅಷ್ಟು ದೊಡ್ಡ ರೂಪಕ ನಾನು ಹೇಗೆ ಮಾಡ್ಲಿ ಅನ್ನೋದು. ಇದು ನಾನು 2.5 ವರ್ಷ ಆಗಿತ್ತು ಅಷ್ಟೇ ಆಕಾಶವಾಣಿ ಸೇರಿ. ಇನ್ನು ನನಗೆ ಆಕಾಶವಾಣಿಗೆ ಕಾರ್ಯಕ್ರಮ ನಿರ್ಮಾಣದ ತಂತ್ರಗಳು ಇವೆಲ್ಲ ಅಷ್ಟಾಗಿ ಕೈ ಪಳಗಿರ್ಲಿಲ್ಲ. ಆಯ್ತು, ಇನ್ನು ಹೇಳಿದಾರಲ್ಲ ಅಂತ ಹೇಳಿ ಒಪ್ಕೊಂಡೆ. ಇನ್ನು ಸಮಯ ಆಯ್ತು, 1 ತಿಂಗಳ ಸಮಯ ಆಯ್ತು. ಆವಾಗ ನಾನು ಸಾಕಷ್ಟು ರಿಸರ್ಚ್ ಮಾಡ್ಬೇಕಾಯ್ತು. ಈಗಿನ ಹಾಗೆ ಆವಾಗ ಇಂಟರ್ನೆಟ್ ಇಲ್ಲ, ಇಂಥ ಕಂಪ್ಯೂಟರ್ ಇಲ್ಲ, ಏನೂ ಇಲ್ಲ. ಪ್ರತಿಯೊಂದಕ್ಕೂ ಹೋಗಿ ಲೈಬ್ರರಿ ಕೂರ್ಬೇಕು, ರಿಸರ್ಚ್ ಮಾಡಬೇಕು, ಯಾರ್ಯಾರು ಬಲ್ಲವರಿದ್ದಾರೆ ಅವ್ರ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು. ಈಗೆಲ್ಲ ಮಾಡಿ ನಾನು ಮಣಿಪಾಲಕ್ಕೆ ಹೋದೆ, ಅಲ್ಲಿ ಫಿಶರೀಸ್ ಕಾಲೇಜ್ಗೆ ಹೋದೆ, ಇನ್ನು ಎಲ್ಲೆಲ್ಲೋ ಬೇಕಾದಷ್ಟು ಪುಸ್ತಕ ರೆಫರ್ ಮಾಡಿ ಎಲ್ಲ ಮೆಟೀರಿಯಲ್ ಸಂಗ್ರಹ ಮಾಡಿ ಅದಕ್ಕೆ ತುಂಬಾ ಶ್ರಮ ಪಟ್ಟು ಒಂದು ತೆರೆಯ ಮರೆಯಲ್ಲಿ ಅಂತ ಹೇಳ್ಬಿಟ್ಟು ಒಂದು ಟೈಟಲ್ ಕೊಟ್ಟು ಆ ರೂಪಕ ಸಿದ್ಧ ಮಾಡಿದೆ. ಅದು ಪ್ರಸಾರನೂ ಆಯ್ತು. ಪ್ರಸಾರ ಆದ್ಮೇಲೆ ಅದಕ್ಕೆ ನಮ್ಮ ಡ್ಯೂಟಿ ಆಫೀಸರ್ ಅವರು ಬಿ ಹೈ ಗ್ರೇಡ್ ಅಂತ ಕೊಟ್ಟಿದ್ರು. ಅವತ್ತೇ ರಾತ್ರಿ ಶಿವರಾಮ್ ಕಾರಂತರ ಸತ್ಯವಾನ್ ಸಾವಿತ್ರಿ ಗೀತ ನಾಟಕವನ್ನು ಪ್ರಸಾರ ಆಯ್ತು. ಆ ಕಾರ್ಯಕ್ರಮಕ್ಕೆ ಎ ಗ್ರೇಡ್ ಅಂತ ನಮ್ಮ ಇವರು ಕೊಟ್ಟರು, ಈ ಡ್ಯೂಟಿ ಆಫೀಸರ್. ನನ್ನ ಪ್ರೋಗ್ರಾಮ್ಗೆ ಬಿ ಹೈ ಅಂತ ಕೊಟ್ಟಿದ್ರು. ಮಾರನೇ ದಿನ ಪ್ರೋಗ್ರಾಮ್ ಮೀಟಿಂಗ್ ಅಲ್ಲಿ ಬಸವರಾಜ್ ತಪ್ಪಕು ಮತ್ತೆ H.V. ರಾಮಚಂದ್ರ ಇವರ ನಮ್ಮ ಸ್ಟೇಷನ್ ಇಬ್ಬರು ಏನ್ ಮಾಡಿದ್ರು, ಇದು ತೆರೆ ಮರೆಯಲ್ಲಿ ಬಹಳ ಚೆನ್ನಾಗಿದೆ, ಇದಕ್ಕೆ ಎ ಗ್ರೇಡ್ ಮಾಡಿ, ಕಾರಂತರ ಪ್ರೋಗ್ರಾಮ್ಗೆ ಬಿ ಹೈ ಕೊಡಿ ಅಂತ ಹೇಳಿದ್ರು. ಅದು ನಾನು ಇನ್ನು 2.5 ವರ್ಷ ಅಲ್ಲಿ ಕಾರಂತರ ಪ್ರೋಗ್ರಾಮ್ಗೆ ಇವರು ಬಿ ಹೈ ಮಾಡಿ ನನಗೆ ಎ ಕೊಟ್ರು ಅಂದ್ರೆ ನಾನು ಯಾರ ಹೆಸರೇ ಕೇಳಿದ್ನಂತ ಮನುಷ್ಯ. ಇವರು ಬಹಳ ಧೈರ್ಯ ಮಾಡಿದ್ದಾರೆ ಅಂತ ಹೇಳಿ ನನಗೆ ಅದೊಂದು ಬಹಳ ದೊಡ್ಡ ಒಂದು ಪ್ರೋತ್ಸಾಹವಾಗಿ ಆಯ್ತು. ಶ್ರಮ ಪಟ್ಟು ಗಮನ ಇಟ್ಟು ಮಾಡ್ತಾನೆ ಅಂದಾಗ ಬಹಳಷ್ಟು ಪ್ರೋಗ್ರಾಮ್ಸ್ ನನಗೆ ಅಸೈನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದು ಏನಾಗೋದಂದ್ರೆ ನಮ್ಮ ರಮಾನಂದ್ರಿ ಅಂತ ತುಳು ಅನೌನ್ಸರ್ ಇದ್ರು, ಅವರು ನನಗೆ ತಮಾಷೆ ಮಾಡೋದು, ನೀನು ಬೆಳಗಿಂದ ರಾತ್ರಿವರೆಗೂ ಆಕಾಶವಾಣಿಯಲ್ಲೇ ಇರ್ತೀಯ, ನೀನು ಆ ಮಂಗಳೂರು ಆಕಾಶವಾಣಿ ಕೇಳಕ್ಕೆ ನೀನು ಬಾಡಿಗೆ ಕೊಡ್ಬೇಕು ಮಾರಾಯ, ನೀನು ಮನೆ ಯಾಕೆ ಬಾಡಿಗೆ ಮಾಡಿದ್ಯಾ ಅಂತ ಹೇಳಿದ್ರೆ ಹಾಗೆ ತಮಾಷೆ ಮಾಡೋರು ಅವ್ರು ನನಗೆ. ತೆರೆಯ ಮರೆಯಲ್ಲಿ ನೀವು ಅನುಭವಿಸುವ ಸವಾಲುಗಳು ಇರಬಹುದು ಅಥವಾ ಒಂದು ರೀತಿಯ ಚತುರತೆಯಿಂದ ಮಾಡಬೇಕಾದಂತಹ ಒಂದು ಕ್ಷಣಗಳು, ಈ ಬಗ್ಗೆ ಸ್ವಲ್ಪ ಹೇಳಿದ್ದಾರೆ. ಆಗ ಒಂದು ಸವಾಲು ಇದ್ದಿದ್ದು ಅಂದ್ರೆ ನಮಗೆ ಮಿಷನ್ಸ್ ಅಲ್ಲಿ ಕೆಲಸ ಮಾಡೋದು ನನಗೆ ಒಂದು ವಿಶೇಷ ಅಧಿಕಾರ. ನನಗೆ ನನ್ನ ಸ್ಕ್ರಿಪ್ಟ್ ಯಾರು ಕೇಳಿ ನೋಡ್ತಿರ್ಲಿಲ್ಲ, ನೀನು ಹೋಗಿ ಮಾಡೋದಪ್ಪ ನೀನು ಹೋಗಿರ್ತಾ ಇದ್ರು. ತಾಂತ್ರಿಕ ಸವಾಲುಗಳು ಅಲ್ಲಿ ಹೆಚ್ಚು ಮೂಲಭೂತ ಸೌಕರ್ಯಗಳು ಹೆಚ್ಚಿಗೆ ಇರಲಿಲ್ಲ. ಸಂಶೋಧನೆಗೆ ನೀವು ಫಿಸಿಕಲ್ ಎಫರ್ಟ್ ತುಂಬಾ ಹಾಕ್ಬೇಕು, ಪ್ರೊಡಕ್ಷನ್ಗೂ ನೀವು ಫಿಸಿಕಲ್ ಎಫರ್ಟ್ ತುಂಬಾ ಹಾಕ್ಬೇಕು. ಅಷ್ಟು ನಿಮಗೆ ಶ್ರಮ ಆಗಿದೆ. ಈಗ ಉದ್ಘೋಷಕರಾಗಿದ್ದರಿಂದ ಮತ್ತೆ ನಿಮ್ಮ ಕರ್ತವ್ಯ ಅಥವಾ ಕಾರ್ಯ ಸ್ವರೂಪ ಬದಲಾಯಿತು. ಮತ್ತೆ ನಿಮ್ಮ ಪಯಣ ಬೆಂಗಳೂರಿಗೆ, ಈ ಬಗ್ಗೆ ಹೇಳಿ. ಸುದ್ದಿ ವಿಭಾಗದ ಪ್ರಪಂಚವೇ ಬೇರೆ. ಸುದ್ದಿಗಳನ್ನು ಸಂಗ್ರಹಿಸಬೇಕು, ಸುದ್ದಿಗಳನ್ನು ಅನುವಾದ ಮಾಡಬೇಕು, ಸುದ್ದಿ ಬರವಣಿಗೆ ಶೈಲಿನೇ ಬೇರೆ ಇರುತ್ತೆ, ಕಾರ್ಯಕ್ರಮಕ್ಕೆ ಬರೆಯೋ ಶೈಲಿನೇ ಸ್ವಲ್ಪ ಬೇರೆ ಇರುತ್ತೆ, ಸುದ್ದಿಯನ್ನು ಎಡಿಟ್ ಮಾಡೋದು ಹೇಗೆ ಅಂತ ಕಲ್ತ್ಕೋಬೇಕು, ಮತ್ತೆ ಸುದ್ದಿಯ ನಿಯಮಗಳೇನಿವೆ ಅಂತ ಕಲ್ತ್ಕೋಬೇಕು. ಅದೆಲ್ಲ ಆಯ್ತು. ಸುದ್ದಿ ಓದೋ ಶೈಲಿ ಒಂದು ಇರುತ್ತೆ. ಆ ಹೋದ ಕೂಡಲೇ ನನಗೆ ಅಲ್ಲಿ 84 ಆಗಸ್ಟ್ ಅಲ್ಲಿ ನಾನು ಅಲ್ಲಿ ಹೋಗಿದ್ದು. ಅದೇ ಸಮಯಕ್ಕೆ ಅಲ್ಲಿ ಬೆಂಗಳೂರು ದೂರದರ್ಶನ ಸಹ ಶುರುವಾಗಿತ್ತು. ದೂರದರ್ಶನದವರು ನನಗೆ ಒಂದು ಕ್ರಿಕೆಟ್ ಕಾಮೆಂಟ್ರಿಗೆ ಅಂತ ಮೊದಲಿಗೆ ಕರೆದ್ರು. ನಾನು
ನಾನು ಅಲ್ಲಿ ಬಿಡುದಿಲ್ಲದೆ ದೂರದರ್ಶನದಲ್ಲಿ ಕೂಡ ಸುಮಾರು 1,000 ಟಿವಿ ಡಾಕ್ಯುಮೆಂಟರಿಗಳಿಗೆ ಧ್ವನಿ ಕೊಟ್ಟಿದ್ದೇನೆ. ಸುಮಾರು 500 ಎಲ್ಲ ರೀತಿ ಕಾರ್ಯಕ್ರಮ, ಡಿಸ್ಕಷನ್ ಇರ್ಬೋದು, ಇಂಟರ್ವ್ಯೂ ಇರ್ಬೋದು, ಮೈಸೂರು ದಸರಾ ಕಾಮೆಂಟ್ರಿ ಇರ್ಬೋದು, ಸ್ಪೋರ್ಟ್ಸ್ ಕಾಮೆಂಟ್ರಿ ಇರ್ಬೋದು, ಅದೆಲ್ಲ ಕೊಟ್ಟಿದ್ದೀನಿ. ದೂರದರ್ಶನದ ಸ್ಪೋರ್ಟ್ಸ್ ಕಾಮೆಂಟ್ರಿ ಮತ್ತು ಆಕಾಶವಾಣಿಯಲ್ಲೂ ನಾನು ಸುಮಾರು ಸ್ಪೋರ್ಟ್ಸ್ ಕಾಮೆಂಟ್ರಿ ಕೊಟ್ಟಿದ್ದೀನಿ. ದೂರದರ್ಶನದಲ್ಲಿ ಮೊದಲ ಬಾರಿಗೆ ಕ್ರಿಕೆಟ್, ಟೆನ್ನಿಸ್, ಅಥ್ಲೆಟಿಕ್ಸ್, ಸ್ವಿಮ್ಮಿಂಗ್, ಈ ರೀತಿ ಬಿಲಿಯರ್ಡ್ಸ್, ಸ್ನೂಕರ್ ಎಲ್ಲ ಕ್ರೀಡೆಗಳಿಗೆ ಮೊದಲ ಬಾರಿ ಕನ್ನಡದಲ್ಲಿ ಕಾಮೆಂಟ್ರಿ ಕೊಟ್ಟಿದ್ದು ನಾನೇ, ಬೆಂಗಳೂರು ದೂರದರ್ಶನದಲ್ಲಿ. ಹಿರಿಯ ಅಧಿಕಾರಿಗಳನ್ನು ಕೂಡ ತಾವು ಸುಧಾರಿಸಿಕೊಂಡು ಹೋಗಿದ್ದೀರಿ ಅನ್ನುವಂತ ಒಂದು ಗರಿಮೆ ತಮಗಿದೆ. ಈ ಬಗ್ಗೆ ಏನಾದ್ರು ನೆನಕೊಳ್ಬಹುದಾ ಸರ್? ಅದು ಆಕಾಶವಾಣಿಯಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಇವ ದೊಡ್ಡ ಮಾತಿನಲ್ಲ ಅಂತ ಹೇಳ್ಬಿಟ್ಟು. ಆಕ್ಚುಲ್ ಆಗಿ ನನಗೆ ಯಾವ್ದಾದ್ರು ಎಟೆಂಪರ್ ವಿಷಯ ಕೊಟ್ಟು ನೀವು ಮಾತಾಡಪ್ಪ ಅಂದ್ರೆ ನನಗೆ ಮಾತಾಡ್ಲಿಕ್ಕೆ ಬರ. ನನಗೆ ಸಾಕಷ್ಟು ಸಿದ್ಧತೆ ಬೇಕು. ನನಗೆ ತುಂಬಾ ಹೋಮ್ ವರ್ಕ್ ಮಾಡಬೇಕು, ಬಹಳಷ್ಟು ಸಿದ್ಧತೆ ಮಾಡ್ಕೋಬೇಕು. ಇಲ್ಲಾಂದ್ರೆ ನನಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ನಾನು ಯಾವ ಕಾರ್ಯಕ್ರಮ ಇದ್ರು ನಾನು ಸಾಕಷ್ಟು ಸಿದ್ಧತೆ ಮಾಡ್ಕೊಂಡು ನೋಟ್ಸ್ ಎಲ್ಲ ನನ್ನ ಮುಂದೆ ಇಟ್ಕೊಂಡು ಹಾಗೆ ಹೋಗ್ತೇನೆ ನಾನು. ಬಟ್ ಅದೆಲ್ಲ ಸಿದ್ಧತೆ ಮಾಡ್ಕೊಂಡಾಗ ಮಾತು ಸರಿಯಾಗಿ ಬರ್ತದೆ. ಗ್ಯಾಪ್ ಕೊಡೋ ಹಾಗಿಲ್ಲ. ಒಂದ್ಸರಿ ಏನಾಯ್ತು ಗೊತ್ತಾ, ಆಕಾಶವಾಣಿ ಅವರಿಗೆ ಸ್ಯಾಟಲೈಟ್ ಟೆನ್ನಿಸ್ ಟೂರ್ನಮೆಂಟ್ ಅಂತ ಹೇಳಿ, ಅದು 9-10 ATP ಟೂರ್ ಅಲ್ಲೇ ದೊಡ್ಡ ಆಟಗಾರರು ಆಡೋ ಟೂರ್ನಿ ಅಲ್ಲ, ಅದಕ್ಕಿಂತ ಕೆಳ ಹಂತದವರು ಉದಯೋನ್ಮುಖ ಆಟಗಾರರು ಆಡೋ ಟೂರ್ನಮೆಂಟ್ ಸ್ಯಾಟಲೈಟ್ ಟೆನ್ನಿಸ್ ಟೂರ್. ವಿದೇಶಿಗಳ ಆಟಗಾರರು ತುಂಬಾ ಜನ ಬರ್ತಾರೆ. ಬೆಂಗಳೂರಿನ ಸ್ಟೇಡಿಯಂ ಅಲ್ಲಿ ಅದು ನಡೀತಾ ಇತ್ತು. ಹಾಗೆ ಹೇಳಿ ನನಗೆ ಕಾಮೆಂಟ್ರಿ ಮಾಡ್ಬೇಕು ಅಂತ ಹೇಳಿ ಆಕಾಶವಾಣಿ ಅವರು ಕನ್ನಡಕ್ಕೆ ಹಾಕಿದ್ರು. ಇಂಗ್ಲಿಷ್ಗೆ ಒಂದಿಬ್ರು ನಮ್ಮ ಇಂಗ್ಲಿಷ್ ಪತ್ರಿಕೆಯ ಕೆಲವರು ವರದಿಗಾರರು ಇದ್ರು, ಅವ್ರನ್ನ ಕರ್ಕೊಂಡು ಸರಿ ಒಂದು ಪಂದ್ಯ ಮುಗಿಯಿತು. ಪಂದ್ಯ ಮುಗಿದ್ಮೇಲೆ ಇನ್ನೊಂದು ಪಂದ್ಯಕ್ಕೆ ಸುಮಾರು 1 ಗಂಟೆ ಗ್ಯಾಪ್ ಇದೆ ಅಂತ ಹೇಳಿ ಅವರು ಆರ್ಗನೈಸರ್ಸ್ ಹೇಳಿದ್ರು. ಸರಿ, ನಾವೇನ್ ಮಾಡ್ಬೇಕು ಇವಾಗ? ಆಕಾಶವಾಣಿ ಕೇಂದ್ರಕ್ಕೆ ವಾಪಸ್ ಹೋಗೋದಾ? ವಾಪಸ್ ಹೋದ್ರೆ ಮತ್ತೆ ಅಲ್ಲಿ 1 ಗಂಟೆ ಕಿಲ್ಲರ್ ಹಾಕ್ಬೇಕು, ಇಲ್ಲ ಅಂದ್ರೆ ಟ್ರಾನ್ಸ್ಮಿಟರ್ ಶಟ್ ಡೌನ್ ಮಾಡಿ ಮತ್ತೆ 1 ಗಂಟೆ ಆದ್ಮೇಲೆ ನಾವು ಮದುವೆ ಎಲ್ಲ ಸುಮಾರು ರಗಳೆ. ಇದು ಬೇಡ, ಕಂಟಿನ್ಯೂ ಮಾಡೋಣ, 1 ಗಂಟೆ ಏನಾದ್ರು ಮಾತಾಡ್ತಾ ಇರಿ ಅಂತ ಹೇಳಿ ನಮ್ಮ KS ಪುರುಷೋತ್ತಮ್ ಮತ್ತು ಸ್ಪೋರ್ಟ್ಸ್ ಪ್ರೊಡ್ಯೂಸರ್ ಇದ್ರು, ಅವರು ಹೇಳಿದ್ರು ನಮಗೆ. ಸರಿ, 3 ಜನ ಕೂತು ಒಂದೇನಾದ್ರು ಮಾತಾಡ್ತಾರೆ ಅಂತ ಒಂದು 10 ನಿಮಿಷ ಮಾತಾಡಿದ್ವಿ. ಅದು ಇದು ಡಿಸ್ಕಸ್ ಮಾಡ್ತಾ ಇದ್ವಿ. ಆಮೇಲೆ 10 ನಿಮಿಷಕ್ಕೆ ಅವರಿಬ್ಬರು ಏನ್ ಮಾಡಿದ್ರು, ಇಲ್ಲೇ ಒಂದು 5 ನಿಮಿಷ ಹೋಗಿ ಬರ್ತೇವೆ ಅಂತ ಹೇಳ್ಬಿಟ್ಟು ಎದ್ದು ಹೋದ್ರು. 5 ನಿಮಿಷ ಅಂತ ಹೋದವ್ರು 1 ಗಂಟೆ ವಾಪಸ್ ಬರ್ಲಿಲ್ಲ. ನಾನು ಇಲ್ಲಿ ಒಬ್ಬನೇ 50 ನಿಮಿಷ ನಾನು ಏನೂ ಇಲ್ಲದೆ ನನ್ನ ಕಣ್ಣು ಮುಂದೆ ಯಾವ ಆಟ ಸಹ ನಡೀದೆ, ಒಂದು ಸ್ಟ್ರೋಕ್ ಸಹ ಯಾರು ಹೊಡಿದೆ, 50 ನಿಮಿಷ ನಾವು ಫಿಲ್ ಮಾಡ್ಬೇಕು. ನಾನು ಅಷ್ಟು ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ದೆ. ಅದು ಹೋಮ್ವರ್ಕ್ ಅಂತ 2 ದಿನದ ಹೋಮ್ವರ್ಕ್ ಅಲ್ಲ, ಪ್ರತಿನಿತ್ಯ ಇರುತ್ತೆ ನಮ್ದು ಹೋಮ್ವರ್ಕ್. ಎಲ್ಲ ಟೆನ್ನಿಸ್ ಆಟದ ಬಗ್ಗೆ, ಇಂಥ ಸ್ಯಾಟಲೈಟ್ ಟೂರ್ನಿಗಳ ಬಗ್ಗೆ, ದೊಡ್ಡ ATPಗಳ ಬಗ್ಗೆ, ಟೆನ್ನಿಸ್ ಪಂದ್ಯಾವಳಿಗಳು ಆಗಿ ಎದುರಿಸ್ತಾ ಇದ್ದ ಸಮಸ್ಯೆಗಳ ಬಗ್ಗೆ ಸುಮಾರು 50 ನಿಮಿಷ ನಿರರ್ಗಳವಾಗಿ ನಾನೊಬ್ಬನೇ ಮಾತು. ಅವತ್ತು ನನಗೆ ಆದ ಅನುಭವ ಇನ್ನೊಮ್ಮೆನೂ ಆಯ್ತು. ವರ್ಲ್ಡ್ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಅಲ್ಲೂ ಇದೇ ರೀತಿ ಇಬ್ಬರು ಇಂಗ್ಲಿಷ್ ಅನೌನ್ಸರ್ಸ್, ಇಬ್ರು ವರ್ಲ್ಡ್ ಚಾಂಪಿಯನ್ಸ್, ಫೆರೇರಾ ಮತ್ತೆ ಸೈಟ್ ಇಬ್ರು ಎದ್ದು ಅಲ್ಲೂ ಸುಮಾರು ಈಗ 45 ನಿಮಿಷ ನಾನೇ ಒಬ್ಬನೇ ಮಾಡ್ಬೇಕಾಯ್ತು. ತಾವು ಆಕಾಶವಾಣಿಯಲ್ಲಿ ಸುದ್ದಿ ಓದುವ ಶೈಲಿ ಮತ್ತು ಆ ರಸವಾರ್ತೆ ಓದುವ ಶೈಲಿ, ಅದರಲ್ಲಿ ಒಂದು ವಿಶಿಷ್ಟತೆ ಇದೆ. ಒಂದು ಕಡೆಯಲ್ಲಿ ಗಾಂಭೀರ್ಯವಿದ್ದರೆ ಇನ್ನೊಂದು ಕಡೆ ಆ ಒಂದು ರಸಧ್ವನಿ ಇರ್ತದೆ. ಇದೆಲ್ಲ ಕೇಳುಗರಿಗೆ ಬಹಳ ಚಿತ್ತಾಕರ್ಷಕವಾಗಿರುವಂತದ್ದು. ಮತ್ತೆ ಮುಂದೆ ನೀವು ದೂರದರ್ಶನದಲ್ಲಿ ಕೂಡ ಏನ್ ಸಮಾಚಾರ ಅನ್ನುವಂತ ಒಂದು ಜನಪ್ರಿಯ ಕಾರ್ಯಕ್ರಮದ ಸೂತ್ರಧಾರರು ಹೌದು, ನಿರೂಪಕರು ಹೌದು. ಈ ಬಗ್ಗೆ ಏನ್ ಸಮಾಚಾರ ಹೇಳಿ ಸರ್? ನಾನು ಮಂಗಳೂರಿನಲ್ಲಿ ಇರುವಾಗ್ಲೇನೆ ರಸವಾರ್ತೆ ಅಂತ ಕೇಳ್ತಾ ಇದ್ದೆ. ನಮ್ಮ ಪ್ರದೇಶ ಸಮಾಚಾರನೂ ಕೇಳ್ತಾ ಇದ್ದೆ, ರಸವಾರ್ತೆನೂ ಕೇಳ್ತಾ ಇದ್ದೆ. ಎರಡರ ಬಗ್ಗೆನೂ ನನಗೆ ತಕರಾರಿತ್ತು. ಎರಡರ ಶೈಲಿನೂ ಬದಲಾಗಬೇಕು ಅಂತ ಹೇಳಿ. ಯಾಕಂದ್ರೆ ರಸವಾರ್ತೆ ಅನ್ನೋದು ಒಂದು ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರೀಸ್, ಅದು ಲವಲವಿಕೆಯಿಂದ ಪ್ರಸಾರ ಮಾಡ್ಬೇಕಾದ್ರು. ನಾನು ಅಲ್ಲಿ ಹೋದ ಕೂಡಲೇ ನಾನು ಒಂದು ಪೂರ್ತಿ ಅದ್ರ ಶೈಲಿ ಬದಲಾಯಿಸಿ ತುಂಬಾ ಲವಲವಿಕೆಯಿಂದ ಅದನ್ನ ಒಂದು ಅನೆಕ್ಡೋಟಲ್ ಶೈಲಿಯಲ್ಲಿ ಹೇಳಲಿಕ್ಕೆ ಮಾಡಿದೆ. ಅದು ಮೊದಲು ಅದನ್ನು ಕೇಳಿದಾಗ ಅಲ್ಲಿನ ಸಂಪಾದಕರಿಗೆ ಬಹಳ ದೊಡ್ಡ ಶಾಕ್ ಆಯಿತು. ಅರೆ, ಈ ರೀತಿ ಎಲ್ಲ ಮಾಡ್ಬಿಡಿ ನೀವು, ನಮ್ಮದೇ ಒಂದು ಘನತೆ ಗಾಂಭೀರ್ಯ ಇದೆ, ಅದೆಲ್ಲ ಹಾಳಾಗೋಗುತ್ತೆ ಅಂತ ಹೇಳಿ ಅವರಂದ್ರು. ಅದಾದ ಕೆಲವೇ ದಿನಗಳಿಗೆ ನಮ್ಮ ಕೇಳುಗರಿಂದ ಹೇಗೆ ರೆಸ್ಪಾನ್ಸ್ ಒಂದು ಮಹಾಪೂರ ಬಂತಂದ್ರೆ ಅವರು ಕೂಡ ಆಗ ಒಪ್ಕೊಂಡ್ರು. ಆಯ್ತು ಬಿಡಿ, ಈಗ ನಮ್ಮ ಕೇಳುಗರು ಎಷ್ಟು ಇಷ್ಟಪಡ್ತಾ ಇದಾರೆ ಅಂದ್ರೆ ನೀವು ನಿಮ್ಮದೇ ಶೈಲಿಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿ ಅವರು ಒಪ್ಕೊಂಡ್ರು. ಆಮೇಲೆ ರಸವಾರ್ತೆಗೆ ನಾನು ನಮ್ಮದೇ ಶೈಲಿಯಲ್ಲಿ ಒಂದು ಅನೆಕ್ಡೋಟಲ್ ಶೈಲಿ, ಬಿಗಿನಿಂಗ್ ಅಲ್ಲಿ ಆ ಡೆಲ್ಲಿಯಿಂದ ನಮ್ಗೆ ಟೆಲಿಗ್ರಾಮ್ ಅಲ್ಲಿ ಬರೋ ಸ್ಟೋರೀಸ್, ಒಂದು 4 ಸ್ಟೋರೀಸ್ ಕಳಿಸೋರು. ಇದನ್ನ ನೀವು ಸುಮ್ಮನೆ ಚಿಕ್ಕ ಮುಕ್ಕಿ ಅನುವಾದ ಮಾಡಿ ಪ್ರಸಾರ ಮಾಡೋದು ಅಂತಲೇ ಹಾಗೆ ನಡೀತಾ ಇತ್ತು. ನಾನು ಅವನ್ನೆಲ್ಲ ಪಕ್ಕಕ್ಕಿದ್ದೆ. ನಾನೇ ಸಂಶೋಧನೆ ಮಾಡಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಹುಡುಕಿ, ಬೇರೆ ಬೇರೆ ಮ್ಯಾಗಝೈನ್ಸ್ ಅಲ್ಲಿ ಹುಡುಕಿ, ನಾನಲ್ಲಿ ಬ್ರಿಟಿಷ್ ಲೈಬ್ರರಿ ಮೆಂಬರ್ ಆಗಿದ್ದೆ. ಆ ಬ್ರಿಟಿಷ್ ಲೈಬ್ರರಿ ಬ್ರಿಟಿಷ್ ಮ್ಯಾಗಝೈನ್ಸ್ ಎಲ್ಲ ತುಂಬಾ ಬರ್ತಾ ಇತ್ತು. ಆ ನೇಚರ್ ಬರೋದು, ಮತ್ತೆ ಸೈನ್ಸ್ ಬಗ್ಗೆ ಜನರಲ್ ಮ್ಯಾಗಝೈನ್ಸ್, ಪಂಚು ಮತ್ತೆ ಇವೆಲ್ಲ ಬೇಕಾದಷ್ಟು ಬರ್ತಾ ಇದ್ವು. ಅದರಲ್ಲಿ ಕೆಲವು ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರೀಸ್ ಎಲ್ಲ ಬರೋದು. ಅದೆಲ್ಲ ಹುಡುಕಿ ಆ ವಾರಕ್ಕೆ ಎಷ್ಟು ಬೇಕೋ 4 ಅತ್ಯುತ್ತಮವಾದದನ್ನ ತೆಗೆದುಕೊಂಡು ಅದನ್ನ
ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಅನೆಕ್ಡೋಟ್ ಹೇಳೋದು ಆರಂಭದಲ್ಲಿ. ಅದರಲ್ಲಿ ಕನ್ನಡ ಸಾಹಿತಿಗಳು ಬರ್ತಾ ಇದ್ರು, ಕನ್ನಡ ಸಾಂಸ್ಕೃತಿಕ ಲೋಕದ ವಿಶೇಷಗಳು, ಮೈಸೂರು ವಿಶೇಷಗಳು, ಮೈಸೂರು ಅರಮನೆ ವಿಶೇಷಗಳು, ಇವೆಲ್ಲ ಸುಮಾರು ಅನೆಕ್ಡೋಟ್ಸ್ ಶುರು ಮಾಡಿ ಮತ್ತೆ ಅದಕ್ಕೆ ಲಿಂಕ್ ಮಾಡಿ ಆ ಕಥೆಯನ್ನು ಹೇಳಿ ಕೊನೆಯಲ್ಲಿ ಒಂದು ಪಂಚ್ ಲೈನ್ ಇರ್ತಾ ಇತ್ತು. ಈಗ ದೂರದರ್ಶನದಲ್ಲಿ ಕೂಡ ತಾವು ಈ ಸಾಕ್ಷ್ಯಚಿತ್ರ, ನಿರ್ದೇಶನ, ಸೀರಿಯಲ್ಗಳ ಚಿತ್ರಕಥೆ, ಸಂಭಾಷಣೆ, ಅಭಿನಯ ಇತ್ಯಾದಿ ವಿವಿಧ ಆಯಾಮಗಳಲ್ಲಿ ಕೆಲಸ ನಿರ್ವಹಿಸಿದ್ದೀರಿ. ಈ ಬಗ್ಗೆ ಸ್ವಲ್ಪ ಹೇಳಿ ಸರ್. ಅಲ್ಲಿ ಏನ್ ಸಮಾಚಾರ ಅಂತ ಒಂದು ಪ್ರೋಗ್ರಾಮ್ ಶುರು ಮಾಡಿ, ಅದು ಆಲ್ಮೋಸ್ಟ್ ಲೈಕ್ ರಸವಾರ್ತೆ ಇದ್ದಾಗೆ. ಏನ್ ಸಮಾಚಾರ ಅಂತ ಶುರು ಮಾಡಿದಾಗ ಅದರ ನಿರೂಪಣೆ ಕೂಡ ನಾನು ಈ ರಸವಾರ್ತೆಲಿದ್ದಾಗೆ ತುಂಬಾ ಲೈವ್ಲಿ ಆಗಿ ಲವಲವಿಕೆಯಾಗಿ ಆಡು ಮಾತಿನ ಶೈಲಿಯಲ್ಲಿ ಜನರ ಜೊತೆ ಮಾತಾಡುವಾಗಿ ಆ ನಿರೂಪಣೆ ನಾನು ಮಾಡಿದೆ. ಅದು ದೂರದರ್ಶನದಲ್ಲಿ ಯಾರು ಅಂತ ನಿರೂಪಣೆ ಕೇಳಿರ್ಲಿಲ್ಲ. ಅಲ್ಲಿ ಅದು ಇಮಿಡಿಯೇಟ್ ಆಗಿ ಕ್ಯಾಚ್ ಆಯ್ತು, ಜನರಿಗೆ ಬಹಳ ಇಷ್ಟಪಟ್ಟು ಅದನ್ನ. ಅದು ಕೂಡ 15 ದಿನಕ್ಕೊಮ್ಮೆ ಬರ್ತಾ ಇದ್ದ ಕಾರ್ಯಕ್ರಮ. ನಮಗೆ ನೀವು ನಂಬ್ತಿರೋ ಇಲ್ಲ 70,000 ಪತ್ರಗಳು ಬರ್ತಾ ಇದ್ವು ವೀಕ್ಷಕರಿಂದ. ಈಗಿನ ತಲೆಮಾರಿನ ಆಕಾಶವಾಣಿಯ ಉದ್ಘೋಷಕರಿಗೆ ಮತ್ತು ಕಾರ್ಯಕ್ರಮ ನಿರೂಪಕರಿಗೆ ತಮ್ಮ ಸಲಹೆ ಅಥವಾ ಕಿವಿ ಮಾತು ಏನು ಅಂತ ಹೇಳುವುದು? ಕಿವಿಮಾತು ಅಂದ್ರೆ ಒಂದೇ ಭಾಷೆ ವಿಷಯದಲ್ಲಿ ನನ್ನ ತೊಡಕು. ಆದ್ರೆ ಈಗ ಸ್ವಲ್ಪ FM ಸ್ಟೇಷನ್ಸ್ ಬಂದ್ಮೇಲೆ ಆಕಾಶವಾಣಿಯಲ್ಲಿ ಆ ಭಾಷೆ ವಿಷಯದಲ್ಲಿ ಸುಮಾರು ಬದಲಾವಣೆ ಆಗಿದೆ. ಒಂದು ಕಿವಿ ಭಾಷೆ, ಕಣ್ಣಿನ ಭಾಷೆ, ಇವೆರಡರ ವ್ಯತ್ಯಾಸವನ್ನು ನಾವು ಮೇಲೆ ತಿಳ್ಕೋಬೇಕು. ನಾವು ಹೇಳ್ತಾ ಇರೋದು ನನಗೆ ಅರ್ಥ ಆಗಿಲ್ಲ ಅಂದ್ರೆ ಅದು ಹೋಯ್ತು, ಮತ್ತೆ ನೋ ಕ್ವಶನ್ ಆಫ್ ರಿಪೀಟಿಂಗ್. ಅವನಿಗೆ ಆಸಕ್ತಿ ಹೊರಟೋಗುತ್ತೆ. ನೀವು ಅವನಿಗೆ ಅರ್ಥ ಆಗೋ ಹಾಗೆ ಅವನ ಮಟ್ಟಕ್ಕೆ ಬಂದು ಮಾತಾಡ್ತಿಲ್ಲ ಅಂದ್ರೆ ಒಬ್ಬ ಪ್ರಸಾರಕ ನಿಮ್ಮಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ತಾನೆ. ಅವನೇನ್ ಮಾಡ್ತಾನೆ, ಈ ಹ್ಯಾಸ್ 2 ಚಾಯ್ಸಸ್. ಒಂದು ಅವನು ರೇಡಿಯೋ ಬಂದು ಮಾಡ್ತಾನೆ, ಇಲ್ಲ ಅಂದ್ರೆ ಚಾನಲ್ ಚೇಂಜ್ ಮಾಡ್ತಾನೆ. ಆದ್ರಿಂದ ಫಸ್ಟ್ ನೀವು ಜನರ ಭಾಷೆಯನ್ನ ಅಂದ್ರೆ ಕಿವಿಯ ಭಾಷೆಯನ್ನ ಬಳಸಿ. ನಿಮಗೂ ಮತ್ತೆ ನಿಮ್ಮ ಕೇಳುಗನಿಗಿರೋ ಮಾನಸಿಕ ಅಂತರ ಹೇಗೆ ತಪ್ಪಿಸ್ಬೋದು ಅಂದ್ರೆ ನೀವು ಅವನ ಜೊತೆ ಒಬ್ಬ ಸ್ನೇಹಿತನಂತೆ ಮಾತನಾಡಿದಾಗ ತಕ್ಷಣ ಆ ಮಾನಸಿಕ ಅಂತರ, ಫಿಸಿಕಲ್ ಅಂತರ ಎರಡು ಕಡಿಮೆ ಆಗಿರುತ್ತೆ. ನೀವು 10 ಲಕ್ಷ ಜನರನ್ನ ಅಡ್ರೆಸ್ ಮಾಡ್ತಾ ಇದ್ರು ಕೂಡ ಯುವರ್ ಸ್ಪೀಚ್ ಶುಡ್ ಬಿ ಅಸ್ ದೋ ಯು ಆರ್ ಟಾಕಿಂಗ್ ಟು ಓನ್ಲಿ ಎ ಸಿಂಗಲ್ ಇಂಡಿವಿಜುವಲ್. ಆಗ ಅದು ಆ 10 ಲಕ್ಷ ಜನರನ್ನು ಒಬ್ಬ ಆತ್ಮೀಯ ಮಾತಾಡ್ತಿದ್ರೆ ನಾವು ಹಾಗೆ ತಲುಪುತ್ತೆ. ಆಕಾಶವಾಣಿಯ ಮಂಗಳೂರು ಕೇಂದ್ರಕ್ಕೆ 50 ವರ್ಷ ಆಗಿದೆ ಈಗ. ಈ ಸಂದರ್ಭದಲ್ಲಿ ತಮ್ಮ ನುಡಿಗಳು? ಶತಮಾನೋತ್ಸವವನ್ನ ಕಾಣಬೇಕು, ಚೆನ್ನಾಗಿ ಬೆಳಿಬೇಕು, ಒಳ್ಳೆ ಕಲಾವಿದರಿದ್ದಾರೆ ಅಲ್ಲಿ, ಒಳ್ಳೆ ಭಾಷಣಕಾರರು. ಅದೇ ರೀತಿ ಬೇಕಾದಷ್ಟು ಕಲಾವಿದರು ಸಿಗ್ತಾರೆ ಅಲ್ಲಿ. ಪ್ರಸಾರಕರು ಹೆಚ್ಚಿನ ಆಸಕ್ತಿಯಿಂದ, ಈಗ ಬೇಕಾದಷ್ಟು ಸವಾಲುಗಳಿವೆ. ಟಿವಿ ಮಾಧ್ಯಮ ಇದೆ, ಇಂಟರ್ನೆಟ್ ಇದೆ, ಈಗ ಸೆಲ್ ಫೋನ್ ನಲ್ಲೇ ಜನ ಮುಳುಗಿ ಹೋಗಿರ್ತಾರೆ. ಸಿಬ್ಬಂದಿಯ ಕೊರತೆ ಸಹ ಇದೆ. ಆದ್ರೆ ಸ್ವಲ್ಪ ಇನೋವೇಟಿವ್ ಆಗಿ ಏನಾದ್ರು ಕಾರ್ಯಕ್ರಮಗಳು ಮಾಡೋದ್ ಮೂಲಕ ಖಂಡಿತವಾಗಿ ರೆಲೆವೆಂಟ್ ಆಗಿ ಉಳಿಬಹುದು. ಆಕಾಶವಾಣಿ ಮಂಗಳೂರು ಕೇಂದ್ರಕ್ಕೆ ನಾನಂತೂ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್ ಇಯರ್ಸ್ ಅಂಡ್ ಬೆಸ್ಟ್ ಎಫರ್ಟ್ಸ್. ಅದರಿಂದ ಆಕಾಶವಾಣಿ ಮಂಗಳೂರು ಕೇಂದ್ರದ ಬಗ್ಗೆ ನನಗೆ ಯಾವಾಗ್ಲೂ ಬಹಳ ಪ್ರೀತಿ. ಆ ಕೇಂದ್ರ ಚೆನ್ನಾಗಿ ಬೆಳಿಬೇಕು, ಜನಪ್ರಿಯವಾಗಿ ಉಳಿಬೇಕು ಅಂತ ಹೇಳ್ಬಿಟ್ಟು ನನ್ನ ಹಾರೈಕೆಗಳು ಸದಾ ಆಕಾಶವಾಣಿ ಮಂಗಳೂರು ಕೇಂದ್ರ ಜೊತೆ ಮತ್ತು ಅವರ ಸಿಬ್ಬಂದಿ ಜೊತೆ ಇರ್ತದೆ. KT ಕೃಷ್ಣಕಾಂತರು ಈಗ ಏನ್ ಮಾಡ್ತಾ ಇದ್ದಾರೆ? ನಿವೃತ್ತಿಯ ನಂತರ ಏನೇನು ಚಟುವಟಿಕೆಯಲ್ಲಿ ತೊಡಗಿದ್ದಾರೆ? ಹೇಗೆ ಅವರ ಸಾಹಿತ್ಯ ಕೃಷಿ ಸಾಗಿದೆ? ಈ ಬಗ್ಗೆ ಸ್ವಲ್ಪ ಹೇಳಿದ್ದಾರೆ. ನಿವೃತ್ತಿ ನಂತರ ಒಂದು ಹೆಚ್ಚು ಮಟ್ಟಿಗೆ ಮನೆ ಕಡೆ ಕೆಲಸಗಳು, ಅವು ಇವು, ಕೆಲವು ಕೋರ್ಟಿನ ಪ್ರಕರಣಗಳು, ಇದು ಆಸ್ತಿ ಪಾಸ್ತಿ ಸಂಬಂಧ ಅದು ಓಡಾಡ್ತಿರ್ತೇನೆ. ಮತ್ತೆ ಆರೋಗ್ಯದ ಸಮಸ್ಯೆಗಾಗಿ ಸ್ವಲ್ಪ ಆಸ್ಪತ್ರೆಗಳಿಗೆ ಓಡಾಡೋದು ಇರ್ತದೆ. ಆಕಾಶವಾಣಿ ಬೆಂಗಳೂರು ಕೇಂದ್ರಕ್ಕೆ ನಾನು ಒಂದು ರಜತಾಂತರಂಗ ಅಂತ ಒಂದು ದೊಡ್ಡ ಕಾರ್ಯಕ್ರಮ, ಅದು ಸಿನಿಮಾಗಳ ಸೌಂಡ್ ಟ್ರ್ಯಾಕ್ ಹಾಕಿ ಅದ್ರ ಜೊತೆಗೆ ಅನೆಕ್ಡೋಟ್ ಅದ್ರ ಹಿಂದಿನ ಮಾಹಿತಿ, ಯಾವ್ಯಾವ ದೃಶ್ಯಕ್ಕೆ ಅಲ್ಲಿನ ಕಲಾವಿದರಿಗೆ ಸಂಬಂಧಪಟ್ಟಾಗೆ, ಕಥೆಗೆ ಸಂಬಂಧಪಟ್ಟಾಗೆ, ಆ ನಿರ್ಮಾಣಕ್ಕೆ ಸಂಬಂಧಪಟ್ಟಾಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇನು ನಡೆದಿದೆ ಅನ್ನೋದೆಲ್ಲ ಒಂದಷ್ಟು ಹೇಳಿ ಮಾಡುವಂತ ಒಂದು 10-15 ಎಪಿಸೋಡ್ ಅಲ್ಲಿ ಒಂದು ಸಿನಿಮಾವನ್ನು ಮಾಡೋ ಕಾರ್ಯಕ್ರಮ ಅಂತ ಸುಮಾರು 8-9 ಕಾರ್ಯಕ್ರಮ ನಡೆಸಿಕೊಟ್ಟೆ. ಬಹಳ ಜನಪ್ರಿಯ ಆಗಿದೆ. ಮತ್ತೆ ಓದೋ ಅಭ್ಯಾಸ ಸ್ವಲ್ಪ ಇದೆ. ತಮ್ಮ ಹಿತ ನುಡಿಗಳಿಗೆ ಮತ್ತು ನಿಮ್ಮ ಅನುಭವದ ಆ ಒಂದು ದರ್ಶನ ನೀಡಿದ್ದಕ್ಕಾಗಿ ತಮಗೆ ನಾವೆಲ್ಲರೂ ಕೃತಜ್ಞತೆ ಸಲ್ಲಿಸ್ತೇವೆ. ನಮಸ್ಕಾರ ಸರ್. ನಮಸ್ಕಾರ.